ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು KPSC ಟೈಮ್ಸ್. ಸೊ ನಾವು ಪಾರ್ಟ್ 1 ಡಿಸ್ಕಸ್ ಮಾಡ್ಕೊಂಡಿದ್ವಿ. ಫಸ್ಟ್ ಚಾಪ್ಟರು 10th ಸ್ಟ್ಯಾಂಡರ್ಡ್ ಸೋಷಿಯಲಿಂದು. ಸೊ ಅದರಲ್ಲಿ ನಾವು ಪೋರ್ಚುಗೀಸ್ವರೆಗೂ ಕಂಪ್ಲೀಟಾಗಿ ನೋಡ್ಕೊಂಡಿದ್ವಿ. ಇವಾಗ ನಾವು ಡಚ್ ಬಗ್ಗೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೊ ಡಚ್ ಬಗ್ಗೆ ನಾವು ನೋಡ್ಕೋಬೇಕು ಅಂತಂದರೆ ಫಸ್ಟು ಟೆಕ್ಸ್ಟ್ ಬುಕ್ಕಲ್ಲಿ ಏನು ಮೆನ್ಷನ್ ಮಾಡ್ಕೊಂಡಿದ್ದಾರೆ ನೋಡೋಣ. ನೆಕ್ಸ್ಟ್ ಸ್ಲೈಡಲ್ಲಿ ಬೇರೆ ಇಂಪಾರ್ಟೆಂಟು ಪಾಯಿಂಟ್ಸ್ ಏನೇನಿದೆ ಡಚ್ ಅವ್ರ ಬಗ್ಗೆ ಅದನ್ನು ಕೂಡ ನಾವು ಡಿಸ್ಕಸ್ ಮಾಡ್ಕೊಂಡಿರೋಣ. ಸೊ ಫಸ್ಟ್ ಆಫ್ ಆಲ್ ಟೆಕ್ಸ್ಟ್ ಬುಕ್ ಏನೇನು ಹೇಳ್ತಾ ಇದೆ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ಡಚ್ ಅಂತಂದರೆ ಯಾವ ರೀಜನು? ಇವಾಗಿರೋಂಥ ನಿದರ್ಲ್ಯಾಂಡ್ಸ್ ರೀಜನ್ ಇದೆಯಲ್ಲ, ಸೊ ಇವಾಗಿರುವಂಥ ನಿದರ್ಲ್ಯಾಂಡ್ಸ್ ರೀಜನಿಂದ ಬಂದಿರೋರೇ ನಮಗೆ ಡಚ್ಚು. ಸೊ ಅವ್ರೇನು ಮಾಡ್ಕೊಂಡಿದ್ರು ಅಂತಂದರೆ ಫಸ್ಟ್ ಟೈಮು ಒಂದು ಈಸ್ಟ್ ಇಂಡಿಯಾ ಕಂಪನಿ ಅಂತ ಹೇಳ್ಬಿಟ್ಟು ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದಿತ್ತು. ಸೊ ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿ ಅಂತ ಇತ್ತು. ಸೊ ನಮಗೆ ಈಸ್ಟ್ ಇಂಡಿಯಾ ಕಂಪನಿ ಅಂತ ಹೇಳಿದ ತಕ್ಷಣ ಫಸ್ಟು ಯಾರು ನೆನಪು ಬರೋದು? ನಮಗೆ ಬ್ರಿಟಿಷ್ ನೆನಪು ಬರೋದು, ಈಸ್ಟ್ ಇಂಡಿಯಾ ಕಂಪನಿ ಅಂತ ಹೇಳ್ಬಿಟ್ಟು. ಸೊ ಈಸ್ಟ್ ಇಂಡಿಯಾ ಕಂಪನಿ ಅಂತ ಹೇಳ್ಬಿಟ್ಟು ಬ್ರಿಟಿಷ್ ನಾವು ಬರೋದು. ಬಟ್ ಫಸ್ಟ್ ಎಸ್ಟಾಬ್ಲಿಷ್ ಮಾಡ್ಕೊಂಡು ಒಂದು ಕಂಪನಿ ಥರ ಬಂದಿದ್ದು ಯಾರು ಅಂತಂದರೆ ಇಲ್ಲಿ ನಮಗೆ ಡಚ್ ಆಗಿದ್ದರು. ಇವ್ರು ಯಾವಾಗ ಬಂದರು? 1602 ಬಂದಿದ್ದರು. ನಾವಾಗ ಪ್ರೀವಿಯಸ್ ಆಗಿ ನೋಡ್ಕೊಂಡಿದ್ದೀವಿ. 1498 ನಮಗೆ ಫಸ್ಟ್ ಟೈಮು ಪೋರ್ಚುಗೀಸ್ ಅವರು ಬಂದಿದ್ದರು. ಸೊ ಪೋರ್ಚುಗೀಸ್ ಅವರು ಫಸ್ಟ್ ಟೈಮು 1498 ಬಂದಿದ್ದರು. ಸೊ ಅದಾದಮೇಲೆ ನಮಗೆ ಬಂದಿದ್ದು 1602 ಈ ಟೈಮಲ್ಲಿ ನಮಗೆ ಡಚ್ ಬಂದರು. 1602 ಈ ಟೈಮಲ್ಲಿ ನಮಗೆ ಡಚ್ ಬಂದಿದ್ದರು. ಅದಾದಮೇಲೆ ನಮಗೆ ಇಂಗ್ಲೀಷ್ ಅವರು ಕೂಡ ಯಾವಾಗ ಬಂದಿದ್ರು ಅಂತ ಹೇಳ್ಬಿಟ್ಟು ನಾವು ನೆಕ್ಸ್ಟು ನೋಡ್ಕೊಳ್ಳೋಣ. ಸೊ ಇವಾಗ ಇವರು ಈಸ್ಟ್ ಇಂಡಿಯಾ ಕಂಪನಿ, ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿ ಅಂತ ಹೇಳ್ಬಿಟ್ಟು ಬಂದಿದ್ದರು. ಇವರ ಮೇನ್ ಏಮ್ ಏನಾಗಿತ್ತು ಅಂತಂದರೆ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಕೋಬೇಕು ಅಂತ. ಸೊ ಇವರು ಇಂಡಿಯಾ ಮೇಲೆ ಅಷ್ಟೇ ಕಾನ್ಸಂಟ್ರೇಟ್ ಮಾಡಿಕೊಂಡು ಬಂದಿದ್ದಲ್ಲ. ನಾವು ಪೋರ್ಚುಗೀಸ್ ಅವ್ರನ್ನ ನೋಡಿಕೊಂಡ್ರೆ ಅವರು ಇಂಡಿಯಾನ ಕಾನ್ಸಂಟ್ರೇಟ್ ಮಾಡಿಕೊಂಡೇ ಬಂದಿದ್ದರು. ಬಟ್ ನಾವು ಡಚ್ ಅವ್ರನ್ನ ಏನಾದರೂ ನೋಡ್ಕೋಬೇಕು ಅಂತಂದರೆ ಇವರು ಇಂಡಿಯಾ ಮೇಲೆ ಕಾನ್ಸಂಟ್ರೇಟ್ ಮಾಡ್ಕೊಂಡು ಬಂದಿದ್ದಿಲ್ಲ. ಇವರು ಈಸ್ಟಲ್ಲಿ ಕಾನ್ಸಂಟ್ರೇಟ್ ಮಾಡ್ಕೊಂಡಿದ್ರು. ಇವಾಗ ನಾವು ಎಕ್ಸಾಂಪಲ್ಲು ಇಲ್ಲಿ ಯುರೋಪ್ ಇದೆ, ಆಯಿತಾ. ಅದಾದಮೇಲೆ ಇಲ್ಲಿ ನಮಗೆ ಆಫ್ರಿಕಾ ಇರುವಂಥದ್ದು. ಅದಾದಮೇಲೆ ಇದು ಕಂಪ್ಲೀಟಾಗಿ ನಮಗೆ ಏಷ್ಯಾ, ಇದು ಇಂಡಿಯಾ. ಈ ಕಡೆ ನಮಗೆ ಇಂಡೋನೇಷ್ಯಾ, ಅದಾದಮೇಲೆ ಇವೆಲ್ಲದು ಕೂಡ ನಮಗೆ ಜಪಾನು, ಕೊರಿಯಾ ಇವೆಲ್ಲದು ಕೂಡ ಬರ್ತಾ ಇರುತ್ತೆ. ಸೊ ಇವರು ಈ ರೀಜನಿಂದ ಬಂದಿದ್ದರು. ಸೊ ನೀದರ್ಲ್ಯಾಂಡ್ಸ್ ಎಲ್ಲ ಈ ರೀಜನಿಂದ ಅಲ್ವಾ. ಸೊ ಇವರು ಇಲ್ಲಿಂದ ಕೇಪ್ ಆಫ್ ಗುಡ್ ಹೋಪು, ಇಲ್ಲಿಂದ ಇಂಡಿಯಾಗೆ. ಇಂಡಿಯಾ ಜೊತೆ ಬೇರೆ ಕಂಟ್ರೀಸು ಕೂಡ ಇಲ್ಲಿ ಇಂಡೋನೇಷ್ಯಾ ಇದೆಯಲ್ಲ, ಇಂಡೋನೇಷ್ಯನ್ ಐಲ್ಯಾಂಡ್ಸ್ ಇದಾವಲ್ಲ, ಸೊ ಇಂಡೋನೇಷ್ಯನ್ ಐಲ್ಯಾಂಡ್ಸು. ಸೊ ಓವರಾಲು ಈಸ್ಟಲ್ಲಿ ಇವರು ರೂಲ್ ಮಾಡ್ಕೊಳಕ್ಕಂತ ಹೇಳ್ಬಿಟ್ಟು ಬಂದಿದ್ದರು. ಅದ್ರ ಜೊತೆಗೆ ಇಲ್ಲಿ ಸ್ಟಾರ್ಟ್ ಮಾಡಬೇಕು ಕಂಪನಿಗಳಂತ ಹೇಳ್ಬಿಟ್ಟು ಇವರು ವೇರ್ ಹೌಸ್ನ ಸ್ಟಾರ್ಟ್ ಮಾಡಿಕೊಂಡ್ರು. ಸೂರತ್ತಲ್ಲಿ, ಬ್ರೋಚಲ್ಲಿರುವಂಥದ್ದು ಇದು ಗುಜರಾತು, ಕಾಂಬೆ, ಕೋಚಿನು, ನಾಗಪಟ್ಟಿನಮ್ಮು, ಮಸುಲಿಪಟ್ಟಿನಮ್ಮು, ಚಿನ್ಸೋರು ಮತ್ತು ಬೇರೆ ಬೇರೆ ಪ್ಲೇಸಸ್ಸಲ್ಲೆಲ್ಲದು ಕೂಡ ಇವರು ತಮ್ಮ ವೇರ್ ಹೌಸಸ್ನ ಸ್ಟಾರ್ಟ್ ಮಾಡಿಕೊಂಡ್ರು. ಇವರೇನು ಸ್ಟಾರ್ಟ್ ಮಾಡಿಕೊಂಡ್ರು ಅಂತಂದರೆ ವೇರ್ ಹೌಸಸ್ಸು ಇವರು ಇದನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ರು. ಸೊ ವೇರ್ ಹೌಸಸ್ನ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಇವ್ರು ಆದಮೇಲೆ ಇವ್ರು ಬರೋವಂಥ ಟೈಮಲ್ಲೇ ಏನಾಗ್ತಾರೆ ಅಂತಂದರೆ ಇಂಗ್ಲೀಷು ಕೂಡ ಬರ್ತಾರೆ, ಅದರ ಜೊತೆಗೆ ಫ್ರೆಂಚು ಕೂಡ ಬರ್ತಾರೆ. ಇಂಗ್ಲೀಷು ಫ್ರೆಂಚು ಇಬ್ಬರು ಬಂದ ತಕ್ಷಣ ಇವರಿಂದ ಕಾಂಪಿಟೇಷನ್ನ ಇವರು ಡಚ್ ಅವರು ಫೇಸ್ ಮಾಡ್ಕೊಳಕ್ಕಾಗಲ್ಲ. ಮುಂಚೆ ಯಾರು ಬಂದಿದ್ರು? ಪೋರ್ಚುಗೀಸ್ ಅವರು ಬಂದಿದ್ದರು. ಪೋರ್ಚುಗೀಸ್ ಅವರು ಬಂದಿರಬೇಕಾದ್ರೆ ಬರೀ ಯುರೋಪಿಯನ್ ಪವರ್, ಒಂದೇ ಒಂದು ಯುರೋಪಿಯನ್ ಪವರ್ ಇಂಡಿಯಾದಲ್ಲಿ ಇದ್ದಿದ್ದು ಯಾವುದು ಅಂತಂದರೆ ಪೋರ್ಚುಗೀಸ್ ಅವರು ಒಂದೇ ಒಂದು ಯುರೋಪಿಯನ್ ಪವರ್ ಇಂಡಿಯಾದಲ್ಲಿ ಇದ್ದಿದ್ದು. ಬಟ್ ಡಚ್ ಅವ್ರು ಬಂದಮೇಲೆ ಏನಾಯಿತು ಅಂತಂದರೆ ಪೋರ್ಚುಗೀಸ್ ಅವ್ರಿಗೆ ಒಂದು ಕಾಂಪಿಟೇಷನ್ ಥರ ಆಗಿದ್ದರು ಡಚ್ ಅವರು. ಬಟ್ ಇಂಗ್ಲೀಷು ಫ್ರೆಂಚ್ ಅವರೆಲ್ಲ ಬಂದ ಮೇಲೆ ಏನಾಯಿತು ಅಂತಂದರೆ ಯುರೋಪಲ್ಲಿ ತುಂಬಾ ಜಾಸ್ತಿ ಪವರ್ಗಳು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಯಿತು. ಸೊ ಯುರೋಪಲ್ಲಿ ತುಂಬ ಜಾಸ್ತಿ ಪವರ್ ಬಂದಿದೆ ಅಂತ ಹೇಳಿದ ತಕ್ಷಣ ಏನಾಯಿತು ಅಂತಂದರೆ ಡಚ್ ಅವರ ಕಾನ್ಸಂಟ್ರೇಷನು ಇಂಡಿಯಾದಲ್ಲಿ ಕಮ್ಮಿ ಆಗ್ತಾ ಬರ್ತಾಯಿತ್ತು. ಸೊ ಇಷ್ಟು ಇದರಲ್ಲಿ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಬಟ್ ಇನ್ನು ಕೆಲವೊಂದು ಪಾಯಿಂಟ್ಸ್ ನಾವು ನಮ್ಮ ಎಕ್ಸಾಮ್ ಪರ್ಸ್ಪೆಕ್ಟಿವಿಂದ ನಾವು ಇವಾಗ ನೋಡ್ಕೊಂಡಿರೋಣ. ಡಚ್ ಅವರು ಯಾವಾಗ ಇಂಡಿಯಾಗೆ ಬಂದಿದ್ರಲ್ಲ, ಅವ್ರದ್ದು ಏನು ಏಮ್ಸ್ ಇತ್ತಲ್ಲ ಅವೆಲ್ಲದು ನೀಟಾಗಿ ಡಿಫೈನ್ ಮಾಡ್ಕೊಂಡಿದ್ರು. ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದು ಕರೆಕ್ಟಾಗಿ ಅವರು ತಲೆಯಲ್ಲಿ ಇಟ್ಕೊಂಡು ಬಂದಿದ್ದರು. ಹಾಗಂತ ಫಸ್ಟ್ ಟೈಮು ಡಚ್ ಬಂದಿದ್ದು ಡಚ್ ಕಡೆಯಿಂದ ಅಥವಾ ನೀದರ್ಲ್ಯಾಂಡ್ಸ್ ಕಡೆಯಿಂದ ಫಸ್ಟು ಒಬ್ಬರು ಡಚ್ ಮ್ಯಾನ್ ಬಂದಿದ್ದು ಯಾರು ಅಂತಂದರೆ ಕಾರ್ನೆಲಿಸ್ ಅಂತ. ಅವ್ರ ಹೆಸರನ್ನ ನೆನ್ಪಿಟ್ಕೊಂಡಿರಿ, ಕಾರ್ನೆಲಿಸ್ ದೆ ಹಾಟ್ಮ್ಯಾನ್ ಅಂತ. ಕಾರ್ನೆಲಿಸ್ ದೆ ಹಾಟ್ಮ್ಯಾನ್ ಇವರು ಫಸ್ಟ್ ಮ್ಯಾನು ಬಂದ್ಬಿಟ್ಟು ಸುಮತ್ರಾ ಮತ್ತು ಬಂತಮ್ ಈ ರೀಜನ್ಗೆ ಬಂದಿದ್ದರು. ಇವರಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಆಫ್ ದ ನೆದರ್ಲ್ಯಾಂಡ್ಸ್ ಅಂತ ಹೇಳ್ಬಿಟ್ಟು ಬಂದಿದ್ದರು. ಸೊ ಇವರು ಟ್ರೇಡ್ನ ಮಾಡ್ಕೊಳ್ಳೋಣ ಬಂದಿದ್ದರು. ಅದ್ರ ಜೊತೆಗೆ ಇವ್ರಿಗೆ ಬೇರೆ ಥರದ್ದು ಪರ್ಮಿಷನ್ ಇರ್ತಾಯಿತ್ತು. ಸೊ ನೋಡಿ, ಇಂಡಿವಿಜುವಲ್ ಬರೋದಕ್ಕೆ ಮತ್ತು ಕಂಪನಿ ಬರೋದಕ್ಕೆ ಡಿಫ್ರೆನ್ಸ್ ಏನಿರುತ್ತೆ ಅಂತಂದರೆ ಇಂಡಿವಿಜುವಲ್ ಬಂದಾಗ ಅವ್ರಿಗೆ ಯಾವ ಥರ ಬೇಕೋ ಆ ಥರ ಅವರು ಇಲ್ಲಿ ಪ್ರಾಡಕ್ಟ್ಸ್ ಏನೇನಿರುತ್ತೆ ಅದನ್ನು ತೊಗೊಂಡು ಹೋಗ್ತಾ ಇರ್ತಾರೆ. ಬಟ್ ಕಂಪನಿ ಬಂದರೆ ಏನಾಗಿರುತ್ತೆ? ಕಂಪನಿ ಬಂದರೆ ಅವ್ರಿಗೆ ಕೆಲವೊಂದು ಕಂಡೀಷನ್ಸ್ ಇರುತ್ತೆ. ಅವರು ಒಂಥರ ಗ್ರೂಪ್ ಥರ ಎಸ್ಟಾಬ್ಲಿಷ್ ಮಾಡ್ಕೊಂಡಿರ್ತಾರೆ. ಅವ್ರಿಗೆ ಫಂಡ್ಸ್ ಬೇರೆ ಕಡೆಯಿಂದ ಬರ್ತಾ ಇರುತ್ತೆ, ಒಂದು ಕೆಲಸ ಮಾಡ್ತಾ ಇರ್ತಾರೆ. ಅಂತಂದರೆ ನೀವಾಗೆ ಹೋಗಿ ಒಂದು ಹೊಸ ಕಂಪನಿ ಸ್ಟಾರ್ಟ್ ಮಾಡೋದು ಬೇರೆ, ಅಥವಾ ನಿಮ್ಮ ಕಂಪನಿಯಿಂದ ನೀವು ಕೆಲಸಕ್ಕೆ ಹೋಗುವಂಥದ್ದು ಬೇರೆ. ಇದು ಕಂಪನಿ ಅಂತಂದರೆ ಒಂದು ಗೌರ್ಮೆಂಟಿಂದ ಕೆಲಸಕ್ಕೆ ಬಂದಿರೋ ಥರ. ಇವ್ರಿಗೆ ಬೇರೆ ಬೇರೆ ಥರದ್ದು ಪರ್ಮಿಷನ್ ಇರ್ತಾಯಿತ್ತು. ಅಂತಂದರೆ ಇವ್ರಿಗೆ ವಾರ್ ಮಾಡ್ಬೋದಾಗಿತ್ತು,
ಜೊತೆಗೆ ಬೇರೆ ಕಡೆಗೆ ಟ್ರೀಟಿನ ಎಸ್ಟಾಬ್ಲಿಷ್ ಮಾಡ್ಕೋಬೋದು. ಅದಾದಮೇಲೆ ಟೆರಿಟರಿನ ಆಕ್ಯುಪೈ ಮಾಡ್ಕೋಬೋದು. ಸೊ ಯಾವುದಾದ್ರು ಟೆರಿಟರಿ ಇದ್ದರೆ ಇಂಡಿಯಾದಲ್ಲಿ ಅದನ್ನು ಆಕ್ಯುಪೈ ಮಾಡ್ಕೋಬೋದು. ಜೊತೆಗೆ ಫೋರ್ಟು ಕೂಡ ಇವರು ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿರ್ಬೋದು. ಇವೆಲ್ಲದಕ್ಕೂ ಕೂಡ ಪರ್ಮಿಷನ್ ಇತ್ತು. ಇದನ್ನು ಬಿಟ್ಟು ಬೇರೆ ಏನಾದರೂ ಮಾಡ್ಕೋಬೇಕು ಅಂತಂದರೆ ಅವರು ಮೇನು ಡಚ್ಚಲ್ಲಿ ಯಾರು ಇರ್ತಾರಲ್ಲ ಮೇನು ಗೌರ್ಮೆಂಟು ಅವರಿಂದ ಪರ್ಮಿಷನ್ ತೊಗೋಬೇಕಾಗಿರುತ್ತೆ. ಸೊ ನಾವು ಇವರ ಸೆಟಲ್ಮೆಂಟ್ಸ್ಗಳನ್ನ ನೋಡ್ಕೋಬೇಕು ಅಂತಂದರೆ ಎಲ್ಲೆಲ್ಲಿತ್ತು. ಸೊ ಸೆಟಲ್ಮೆಂಟ್ಸ್ಗಳು ಯಾವುದ್ಯಾವುದು ಎಲ್ಲೆಲ್ಲಿ ಬಂದಿದ್ವು ಅಂತ ಹೇಳ್ಬಿಟ್ಟು ಒಂದು ಸರಿ ಗ್ಲಾನ್ಸ್ ಮಾಡ್ಕೊಳೋಣ. ಸೊ ಇದರಲ್ಲಿ ಫಸ್ಟು ನಾವು ನೋಡ್ಕೋಬೇಕು ಅಂತಂದರೆ 1605 ಇವರೊಂದು ಫಸ್ಟ್ ಫ್ಯಾಕ್ಟ್ರಿನ ಸ್ಟಾರ್ಟ್ ಮಾಡಿಕೊಂಡ್ರು. ಫಸ್ಟ್ ಫ್ಯಾಕ್ಟ್ರಿ ಎಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ರು ಅಂತಂದರೆ ಇದು ಮಸೂಲಿಪಟ್ಟಣಮಲ್ಲಿ. ಸೊ ನೋಡಿ, ನೀವೇನಾದ್ರು 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಆಗಿದ್ದರೆ ಈ ಸ್ಲೈಡ್ನ ನೀವು ಸ್ಕಿಪ್ ಮಾಡ್ಕೊಂಡಿರಿ, ನಿಮಗೇನು ಅಷ್ಟೊಂದು ಇಂಪಾರ್ಟೆಂಟ್ ಆಗಿರಲ್ಲ. ಬಟ್ ಸಿವಿಲ್ ಸರ್ವಿಸಸ್ಗೋಸ್ಕರ ಇದು ಇಂಪಾರ್ಟೆಂಟ್ ಆಗಿರುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇರೋದು ಇದನ್ನು. ನೆಕ್ಸ್ಟು ಇದು ಎಲ್ಲಿಗಿತ್ತು ಅಂತಂದರೆ, ಎಲ್ಲಿತ್ತು, ಯಾವ ಸ್ಟೇಟಲ್ಲಿತ್ತು ಅಂತಂದರೆ ಇದು ಆಂಧ್ರ ಪ್ರದೇಶಲ್ಲಿತ್ತು. ಅದ್ರ ಜೊತೆಗೆ ಇವ್ರು ಏನು ಮಾಡ್ಕೊಂಡ್ರು ಅಂತಂದರೆ ನಾಗಪಟ್ಟಣಂ ರೀಜನ್ ಏನಿತ್ತಲ್ಲ ಅದು ಪೋರ್ಚುಗೀಸ್ ಅವ್ರ ಹತ್ರ ಇತ್ತು, ಅದನ್ನು ಕೂಡ ಇವರು ಕ್ಯಾಪ್ಚರ್ ಮಾಡ್ಕೊಂಡಿದ್ರು. ನೆಕ್ಸ್ಟ್ ಎಸ್ಟಾಬ್ಲಿಷ್ ನಾವು ನೋಡ್ಕೋಬೇಕು ಅಂತಂದರೆ 1609 ಕೂಡ ಇವರು ಏನು ಮಾಡಿದ್ರು, ಫ್ಯಾಕ್ಟ್ರಿನ ಎಸ್ಟಾಬ್ಲಿಷ್ ಮಾಡಿಕೊಂಡ್ರು. ಎಲ್ಲಿ ಫ್ಯಾಕ್ಟ್ರಿನ ಎಸ್ಟಾಬ್ಲಿಷ್ ಮಾಡಿಕೊಂಡ್ರು ಈ ಸರಿ ಅಂತಂದರೆ ಪುಲಿಕ್ಯಾಟ್. ಸೊ ಪುಲಿಕ್ಯಾಟ್ ಎಲ್ಲಿ, ತಮಿಳ್ನಾಡು, ಮದ್ರಾಸ್ ಅಂತ ಹೇಳ್ಬಿಟ್ಟು ಎಲ್ಲಿ ಬರ್ದಿರ್ತೀನಿ ಆ ಟೈಮ್ದು ಮಡ್ರಾಸ್. ಸೊ ಮಡ್ರಾಸಲ್ಲಿ ಇವರು ಎಸ್ಟಾಬ್ಲಿಷ್ ಮಾಡಿಕೊಂಡ್ರು. ಜೊತೆಗೆ ನೆಕ್ಸ್ಟ್ ಎಸ್ಟಾಬ್ಲಿಷ್ಮೆಂಟ್ ಇವ್ರದ್ದು ಬಂದ್ಬಿಟ್ಟು ಸೂರತ್ತಲ್ಲಾಗಿತ್ತು. ಸೊ ಸೂರತ್ತಲ್ಲಿ ಒಂದು ಎಸ್ಟಾಬ್ಲಿಷ್ಮೆಂಟ್ ಆಗಿತ್ತು. ಅದಾದಮೇಲೆ ನಾವು ನೋಡ್ಕೋಬೇಕು ಅಂತಂದರೆ 1641 ಭೀಮಿಲಿಪಟ್ಟಣಮಲ್ಲಿ. ಸೊ 1641 ಭೀಮಿಲಿಪಟ್ಟಣಮಲ್ಲಿ ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ರು. ಸೊ ಈ ಥರ ಇವರು ತುಂಬಾ ಜಾಸ್ತಿ ಬೇರೆ ಬೇರೆ ಕಡೆ ಕರೈಕಲ್ಲು, ಚಿನ್ಸುವ, ಅದಾದಮೇಲೆ ಬಾರಾನಗರು, ಕಸಿಂ ಬಜಾರು ಈ ರೀಜನ್ಸ್ಗಳಲ್ಲೆಲ್ಲದು ಕೂಡ ಇವರು ಎಸ್ಟಾಬ್ಲಿಷ್ಮೆಂಟು ಮಾಡಿಕೊಂಡು ಸ್ಟಾರ್ಟ್ ಮಾಡ್ಕೊಂಡಿದ್ರು ಇವರು. ಅಂತಂದರೆ ಬಿಸ್ನೆಸ್ಸು ಸ್ಟಾರ್ಟ್ ಮಾಡೋಕ್ಕೆ ಇವರು ತಮ್ಮ ಎಸ್ಟಾಬ್ಲಿಷ್ಮೆಂಟ್ಗಳು ಸ್ಟಾರ್ಟ್ ಮಾಡ್ಕೊಂಡಿದ್ರು. ಸೊ ನೋಡಿ, ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ 1602 ಈ ಟೈಮಲ್ಲಿ ಇವರು ಬಂದಿದ್ದು ಅಂತ ನಾವು ಹೇಳ್ಬಿಟ್ಟು ತೊಗೋಬೋದು. ಬಟ್ ಇದರಲ್ಲೊಂದು ಚಿಕ್ಕ ನೋಟ್ ಏನು ಅಂತಂದರೆ 1600 ಇಂಗ್ಲೀಷು ಕೂಡ ಬಂದಿದ್ದರು. ಇವಾಗಲೇ 1600 ಇಂಗ್ಲೀಷ್ ಅವರು ಅಂತಂದರೆ ಬ್ರಿಟಿಷ್ ಅವರು ಕೂಡ ಈ ಟೈಮಲ್ಲಿ ಬಂದುಬಿಟ್ಟಿದ್ರು. ಬಟ್ ಆ ಟೈಮಲ್ಲಿ ಬ್ರಿಟನ್ ಅವ್ರ ಅಗೇನ್ಸ್ಟು ಇವರೇನು ವಾರ್ ನಡೆಸ್ತಾ ಇರಲಿಲ್ಲ, ಅಥವಾ ಪೋರ್ಚುಗೀಸ್ ಅವ್ರ ಅಗೇನ್ಸ್ಟು ಕೂಡ ಅಷ್ಟೊಂದೇನೋ ಇವ್ರದ್ದು ಹೋಲ್ಡ್ ಇರಲಿಲ್ಲ. ಬಟ್ ಆ ಟೈಮಲ್ಲಿ ಪವರ್ಫುಲ್ ಆಗಿದ್ದಿದ್ದು ಯಾರು ಅಂತಂದರೆ ಪೋರ್ಚುಗೀಸ್ ಅವರು. ಯಾಕಂತಂದರೆ ಇಂಗ್ಲೀಷ್ ಅವ್ರು ಅವಾಗ ಬಂದಿದ್ರಲ್ಲ, ಅವಾಗ ಬಂದಿರೋದ್ರಿಂದ ಅವ್ರು ಏನು ಮಾಡ್ತಿದ್ರು ಅಂತಂದರೆ ಬರೀ ನಾರ್ಮಲಾಗಿ ಟ್ರೇಡ್ನ ನೋಡ್ಕೊತಾ ಇದ್ರು. ಸೊ ಅದಕ್ಕೆ ಮೇಯ್ನಾಗಿ ಡಚ್ ಅವ್ರಿಗೆ ಚಾಲೆಂಜ್ ಆಗಿದ್ದಿದ್ದು ಯಾರು, ಆಗಿದ್ದಿದ್ದೇ ನಮಗೆ ಪೋರ್ಚುಗೀಸ್ ಅವರು. ಸೊ ಅದಕ್ಕೋಸ್ಕರ ಆಂಗ್ಲೋ ಡಚ್ ರೈವಲ್ರಿನೂ ಕೂಡ ನಾವು ಮುಂದೆ ನೋಡ್ಕೊತೀವಿ. ಸೊ ಮುಂದೆ ಅಂತಂದರೆ ಫ್ಯೂಚರಲ್ಲಿ ಬರುವಂಥದ್ದು ನೋಡ್ಕೊತೀವಿ. ಬಟ್ ಸ್ಟಾರ್ಟಿಂಗಲ್ಲಿ ಇದ್ದಿದ್ದು ಯಾರ ಜೊತೆ ರೈವಲ್ರಿ ಇತ್ತು ಅಂತಂದರೆ ಪೋರ್ಚುಗೀಸ್ ಅವ್ರ ಜೊತೆ ರೈವಲ್ರಿ ಇತ್ತು. ಬಟ್ ಇದರ ರೋಲ್ ಯಾವಾಗ ಚೇಂಜ್ ಆಗುತ್ತೆ, ಆಂಗ್ಲೋ ಅಥವಾ ಇಂಗ್ಲೀಷು ಮತ್ತು ಡಚ್ ಅವರ ರೈವಲ್ರಿ ಆಗೋಕ್ಕೆ ಕಾರಣ ಏನು, ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳೋಣ. ಸೊ ಒಂದು ರೀಜನ್ ಇದೆ, ಆ ರೀಜನ್ ಹೆಸರು ಬಂದ್ಬಿಟ್ಟು ಅಂಬೋಯಿನಾ ಅಂತ. ಎಲ್ಲಿರೋದಿದು, ಈ ರೀಜನ್ ಬಂದ್ಬಿಟ್ಟು ಇಂಡೋನೇಷ್ಯಾದಲ್ಲಿದು. ಸೊ ಇಂಡೋನೇಷ್ಯಾದಲ್ಲಿರೋದಿದು ರೀಜನ್ನು ಅಂಬೋಯಿನಾ ಅಂತ. ಸೊ ಅಂಬೋಯಿನಾ ಯಾರ ರೀಜನ್ ಆಗಿತ್ತು ಅಂತಂದರೆ ಇದು ಪೋರ್ಚುಗೀಸ್ ಅವರ ರೀಜನ್ ಆಗಿತ್ತು. ಪೋರ್ಚುಗಲ್ ಅಂತ ಬರೆದಿರ್ತೀನಿ. ಸೊ ಪೋರ್ಚುಗಲ್ ಅವರ ರೀಜನ್ ಆಗಿತ್ತು. ಸೊ ಡಚ್ ಅವ್ರು ಏನು ಮಾಡಿದ್ರು ಅಂತಂದರೆ, ಡಚ್ ಅವರು 1605 ಡಚ್ ಅವರು ಈ ರೀಜನ್ನ ಪೋರ್ಚುಗೀಸ್ ಕಡೆಯಿಂದ ಇವರು ಕ್ಯಾಪ್ಚರ್ ಮಾಡಿಕೊಂಡ್ರು. ಯಾರು ಕ್ಯಾಪ್ಚರ್ ಮಾಡಿಕೊಂಡ್ರು, ಡಚ್ ಅವರು ಕ್ಯಾಪ್ಚರ್ ಮಾಡಿಕೊಂಡ್ರು. ಸೊ ಇವ್ರದ್ದು ಡಚ್ ಅವ್ರದ್ದು ಪೋರ್ಚುಗೀಸ್ ಅವ್ರದ್ದು ರೈವಲ್ರಿ ಇತ್ತು. ಬಟ್ ಇದರಲ್ಲಿ ಇಂಗ್ಲೀಷ್ ಅವ್ರದ್ದು ರೋಲ್ ಏನಿತ್ತು, ಅಂತಂದರೆ ಡಚ್ ಅವರು ಇದನ್ನು ಕ್ಯಾಪ್ಚರ್ ಮಾಡ್ಕೊಳ್ಳೋದಲ್ಲದೆ 10 ಇಂಗ್ಲೀಷ್ ಮೆಂಬರ್ಸ್ನ ಇಲ್ಲಿ ಮೆಸಾಕರ್ ಮಾಡಿದ್ರು ಅಂತಂದರೆ ಸಾಯಿಸಿದ್ರು ಅಂತ ಹೇಳ್ಬಿಟ್ಟು. ಸೊ ಮೆಸಾಕರ್ ಮಾಡಿದ್ರು. ಅದ್ರ ಜೊತೆಗೆ 9 ಜಾಪನೀಸ್ಗಳನ್ನೂ ಕೂಡ ಇದರಲ್ಲಿ ಮೆಸಾಕರ್ ಮಾಡ್ಕೊಂಡಿದ್ರು. ಸೊ ಟೋಟಲಾಗಿ 19 ಜನರನ್ನ ಇಲ್ಲಿ ಮೆಸಾಕರ್ ಮಾಡ್ಕೊಂಡಿದ್ರು. ಸೊ ಈ ಟೈಮಲ್ಲಿ ಡಚ್ ಅವರು ಇಂಗ್ಲೀಷ್ 10 ಜನರನ್ನ ಸಾಯಿಸಿದ್ರಲ್ಲ, ಆ ಟೈಮಲ್ಲಿ ಡಚ್ ಅವ್ರದ್ದು ಮತ್ತು ಇಂಗ್ಲೀಷ್ ಅವರ ರೈವಲ್ರಿ ಸ್ಟಾರ್ಟ್ ಆಗಿದ್ದಿತ್ತು. ಸೊ ಈ ರೈವಲ್ರಿ ಸ್ಟಾರ್ಟ್ ಆದಾಗ ಒಂದು ಡಿಸಿಷನಿಗೆ ಬರಬೇಕಲ್ಲ, ಎಷ್ಟಂತ ಫೈಟ್ ಮಾಡ್ಕೊಳಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ಒಂದು ಡಿಸಿಷನಿಗೆ ಬಂದರು. ಆ ಡಿಸಿಷನ್ನು ಅಥವಾ ಈ ರೈವಲ್ರಿ ಎಂಡ್ ಆಗಿದ್ದು ಯಾವಾಗ ಅಂತ ಹೇಳ್ಬಿಟ್ಟು ನೋಡ್ಕೊಳೋಣ. ಯಾವಾಗಂತಂದರೆ 1667 ಡಚ್ಚು ಮತ್ತು ಇಂಗ್ಲೀಷು ಒಂದು ಕಾಂಪ್ರಮೈಸಿಗೆ ಬಂದರು. ಸೊ ಏನು ಕಾಂಪ್ರಮೈಸು ಅದನ್ನು ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಳೋಣ. ಸೊ ಇದು ಅಂಬೋಯಿನಾ ರೀಜನಲ್ಲಿರುವಂಥದ್ದು, ಇದು ಇಂಡೋನೇಷ್ಯಾದಲ್ಲಿರುವಂಥದ್ದು. ಸೊ ಏನು ಇವರು ಕಾಂಪ್ರಮೈಸಲ್ಲಿ ಬಂದರು ಅಂತಂದರೆ, ಇಂಡೋನೇಷ್ಯಾ ರೀಜನಲ್ಲಿ ಇನ್ಮೇಲಿಂದ ಇಂಗ್ಲೀಷ್ ಅವರು ಯಾವುದೇ ಥರದ್ದು
ರೂಲು ಮಾಡ್ಕೊಳಕ್ಕೆ ಹೋಗಲ್ಲ, ಅವರ ಕ್ಲೇಮ್ ಏನಿತ್ತಲ್ಲ ಅದನ್ನು ಮಾಡ್ಕೊಳಕ್ಕೆ ಹೋಗಲ್ಲ. ಸೊ ಇಂಡೋನೇಷ್ಯಾದಲ್ಲಿ ಡಚ್ ಅಷ್ಟೇ ರೂಲ್ ಮಾಡ್ಕೊತಾರೆ. ಹಾಗೂ ಇಂಡಿಯಾದಲ್ಲಿ ಡಚ್ ಅವರು ರೂಲ್ ಮಾಡ್ಕೊಳ್ಳೋಂಗಿಲ್ಲ. ಇಂಡಿಯಾದಲ್ಲಿ ಬರೀ ಬ್ರಿಟಿಷ್ ಅವರು ಅಥವಾ ಇಂಗ್ಲೀಷ್ ಅವರು ಅಷ್ಟೇ ರೂಲ್ ಮಾಡ್ಕೊತಾ ಇರ್ತಾರೆ. ಸೊ ಈ ಥರ ಇಂಗ್ಲೀಷ್ ಅವರು ಏನು ಮಾಡಿದ್ರು ಅಂತಂದರೆ ಡಚ್ ಅವ್ರನ್ನ ಕಂಪ್ಲೀಟಾಗಿ ಇಂಡಿಯಾದಿಂದ ಎಲಿಮಿನೇಟ್ ಮಾಡ್ಕೊಂಡಿದ್ರು. ಸೊ ಮುಂಚೆ ಡಚ್ ಅವರು ಇಂಡಿಯಾದಲ್ಲೂ ಕೂಡ ರೂಲ್ ಮಾಡ್ಕೊತಾ ಇದ್ರು. ಬಟ್ ಈ ಇನ್ಸಿಡೆಂಟ್ ಆಯ್ತಲ್ಲ, ಅಂಬೋಯಿನ ಇನ್ಸಿಡೆಂಟ್ ಆಯ್ತಲ್ಲ, ಅದಾದಮೇಲಿಂದ ಬ್ರಿಟಿಷ್ ಅವ್ರದ್ದು ಮತ್ತು ಡಚ್ ಅವ್ರ ಮಧ್ಯದಲ್ಲಿ ಒಂದು ಕಾಂಪ್ರಮೈಸ್ ಆಯಿತು. ಬ್ರಿಟಿಷ್ ಅವರು ತಮ್ಮ ಏನೇನು ಅವ್ರದ್ದು ಕ್ಲೇಮ್ಸ್ಗಳಿರ್ತಲ್ಲ ಇಂಡೋನೇಷ್ಯಾದಲ್ಲಿ, ಆ ಕ್ಲೇಮ್ಸ್ಗಳನ್ನ ವಿಡ್ರಾ ಮಾಡಿಕೊಂಡ್ರು. ಅಲ್ಲಿ ಡಚ್ ಅವರು ರೂಲ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿಕೊಂಡ್ರು. ಇಂಡಿಯಾದಲ್ಲಿ ಡಚ್ ಅವರು ತಮ್ಮ ಕ್ಲೇಮ್ಸ್ನ ವಿಡ್ರಾ ಮಾಡಿಕೊಂಡ್ರು. ಇಂಡಿಯಾದಲ್ಲಿ ಬ್ರಿಟಿಷ್ ಅವರು ರೂಲ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಸೊ ಇದಾದಮೇಲೆ ಎಲ್ಲದೂ ಕೂಡ ನಾರ್ಮಲಾಗಿ ನಡೀತಾ ಇತ್ತು. ಡಚ್ ಅವರ ಟ್ರೇಡ್ನ ನಾವೇನಾದ್ರು ನೋಡ್ಕೋಬೇಕು ಅಂತಂದರೆ ಡಚ್ ಅವರು ಮೇಯ್ನಾಗಿ ಸಿಲ್ಕು, ಕಾಟನ್ನು, ಅದಾದಮೇಲೆ ಇಂಡಿಗೋ, ಇಂಡಿಯಾದಲ್ಲೂ ಕೂಡ ಅವರು ಇಂಡಿಗೋನೇ ಟ್ರೇಡ್ ಮಾಡ್ತಾಯಿದ್ರು. ಇಂಡಿಗೋ, ರೈಸು, ಅದಾದಮೇಲೆ ಓಪಿಯಮ್ಮು, ಇವುಗಳ ಟ್ರೇಡ್ನ ಜಾಸ್ತಿ ಮಾಡ್ಕೊತಾ ಇದ್ರು. ಅದರ ಜೊತೆಗೆ ಬ್ಲ್ಯಾಕ್ ಪೆಪ್ಪರು ಮತ್ತು ಸ್ಪೈಸಸ್ಗಳ ಟ್ರೇಡ್ ಮೇಲೂ ಕೂಡ ಅವರು ಮೋನೋಪಲಿ ಇಟ್ಕೊಂಡಿದ್ರು. ಯಾಕಂತಂದರೆ ನಾವು ಮುಂಚೆನೇ ನೋಡ್ಕೊಂಡಿರೋ ಹಂಗೆ ಬಿಸ್ನೆಸ್ಸೇ ಅವರ ಮೇನು ಪರ್ಪಸ್ ಆಗಿತ್ತು. ಸೊ ಅದಕ್ಕೆ ಬಿಸ್ನೆಸ್ಸೇ ಅವರ ಮೇನ್ ಪರ್ಪಸ್ ಆಗಿರೋದ್ರಿಂದ ಅದನ್ನೇ ಅವರು ನೋಡ್ಕೊತಾ ಇದ್ರು. ಮೇನ್ ಅವರು ಟ್ರೇಡ್ನಲ್ಲೇ ನೋಡ್ಕೊತಾ ಇದ್ರು. ಬಟ್ ಥರ್ಡ್ ಆಂಗ್ಲೋ ಡಚ್ ವಾರು ಕೂಡ ಸ್ಟಾರ್ಟ್ ಆಗೋಯಿತು. ಸೊ ಇನ್ನೊಂದು ಆಂಗ್ಲೋ ಡಚ್ ವಾರು, ಈ ಡಚ್ ವಾರ್ ಯಾವಾಗಾಗಿತ್ತು ಅಂತಂದರೆ, ಒಂದು ನಿಮಿಷ ಅಲ್ಲಿ ಬರ್ತಿರ್ತೀನಿ, ಥರ್ಡ್ ಆಂಗ್ಲೋ ಡಚ್ ವಾರ್ ಮಧ್ಯದಲ್ಲಿ ವಾರ್ ಆಗ್ತಾ ಇರ್ತಿತ್ತು ಅವ್ರ ಮಧ್ಯದಲ್ಲಿ. ಬಟ್ ಅಂದ್ರೂ ಕೂಡ ಅಷ್ಟೊಂದೇನೋ ನಮಗೆ ಇಂಪಾರ್ಟೆಂಟ್ ಆಗಲ್ಲ ಅದು. ಸೊ ಡಚ್ ಅವ್ರ ಬಗ್ಗೆ ನಾವು ಸ್ವಲ್ಪ ನೆನ್ಪಿಟ್ಕೊಂಡಿರ್ಬೇಕಾಗತ್ತೆ. ಸೊ ಅವ್ರದ್ದು ಯೂಶ್ವಲಾಗಿ ಏನೇನು ಸೆಟಲ್ಮೆಂಟ್ಸ್ ಇತ್ತು, ಅದಾದಮೇಲೆ ಇದು ಅಂಬೋಯಿನ ಇನ್ಸಿಡೆಂಟು ಮತ್ತು ಥರ್ಡ್ ಆಂಗ್ಲೋ ಡಚ್ ವಾರು ಇನ್ಸಿಡೆಂಟು, ಇದನ್ನಷ್ಟೇ ನೆನ್ಪಿಟ್ಕೊಂಡ್ರೆ ಸಾಕಾಗಿರುತ್ತೆ. ಬಟ್ ಪೋರ್ಚುಗೀಸ್ ಅವರು, ಫ್ರೆಂಚ್ ಅವರು ಮತ್ತು ಇಂಗ್ಲೀಷ್ ಅವರೇ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರ್ತಾರೆ. ಸೊ ಇದಾಗಿದೆ ಅವಾಗ 1672 ಮತ್ತು 1674 ಈ ಟೈಮಲ್ಲಿ ಏನು ಮಾಡ್ಕೊಂಡ್ರು ಅಂತಂದರೆ ಡಚ್ ಅವ್ರು ಬಂದ್ಬಿಟ್ಟು 3 ಶಿಪ್ಗಳನ್ನ ಕ್ಯಾಪ್ಚರ್ ಮಾಡ್ಕೊಂಡ್ರು. ಯಾರು ಶಿಪ್ಗಳು ಅಂತಂದರೆ ಇಂಗ್ಲೀಷ್ ಅವರ 3 ಶಿಪ್ಗಳನ್ನ. ಎಲ್ಲಿ? ಬೇ ಆಫ್ ಬೆಂಗಾಲ್. ಸೊ ಬೇ ಆಫ್ ಬೆಂಗಾಲಲ್ಲಿ ಇಂಗ್ಲೀಷ್ ಅವರ 3 ಶಿಪ್ಗಳನ್ನ ಇವರು ಕ್ಯಾಪ್ಚರ್ ಮಾಡ್ಕೊಂಡ್ಬಿಟ್ರು. ಇದರಿಂದ ಏನಾಯಿತು ಅಂತಂದರೆ ಇಂಗ್ಲೀಷು ಮತ್ತು ಡಚ್ ಅವರ ಥರ್ಡ್ ವಾರು ಆಗಿತ್ತು. ಬಟ್ ಮೋಸ್ಟ್ ಡಿಸೈಡಿಂಗ್ ಬ್ಯಾಟಲ್ ಯಾವುದು ಅಂತ ನಾವು ಇವಾಗ ನೋಡ್ಕೊಳೋಣ. ಇದು ಇಂಪಾರ್ಟೆಂಟು, ಇದನ್ನು ನೋಟ್ ಮಾಡ್ಕೊಂಡಿರಿ. ಈ ಬ್ಯಾಟಲ್ ಹೆಸರು ಬಂದ್ಬಿಟ್ಟು ಬ್ಯಾಟಲ್ ಆಫ್ ಚಿನ್ಸುರಾ ಅಂತ ತುಂಬ ಸರಿ ಎಕ್ಸಾಮಲ್ಲೂ ಕೂಡ ಕೇಳಿದ್ದಾರೆ. ಸೊ ಇದನ್ನು ಬ್ಯಾಟಲ್ ಆಫ್ ಚಿನ್ಸುರಾ ಅಥವಾ ಬ್ಯಾಟಲ್ ಆಫ್ ಹೂಗ್ಲಿ ಅಂತಲೂ ಕೂಡ ಇದನ್ನು ಕರೀತಾರೆ. ಸೊ ಹೂಗ್ಲಿ ಅಂತ ಹೇಳಿದ ತಕ್ಷಣ ನಿಮ್ಗೆ ನೆನಪಿನ ಬರಬೇಕು ಅಂತಂದರೆ ವೆಸ್ಟ್ ಬೆಂಗಾಲ್ ರೀಜನು. ಸೊ ಇದು ಬ್ಯಾಟಲ್ಲು ಆಗಿರುವಂಥದ್ದು ಟೈಮ್ ಯಾವುದು ಅಂತಂದರೆ ಇದು ಬ್ಯಾಟಲ್ ಆಫ್ ಪ್ಲಾಸಿ ಆಯ್ತಲ್ಲ, ಅದಾದಮೇಲೆ ನಡೆದಿರುವಂಥದ್ದು ಬ್ಯಾಟಲ್ ಇದು. ಸೊ ಎಸ್ಪೆಷಲಿ ಇದನ್ನು ಹೊಡೆದಿದ್ದು ನವಂಬರ್ 1759. ಸೊ ನವಂಬರ್ 1759, 25 ನವಂಬರ್ 1759 ಏನಾಯಿತು ಅಂತಂದರೆ ಇದಕ್ಕಿಂತ ಮುಂಚೆ ನಾವು ನೋಡ್ಕೊಂಡಿರೋ ಹಾಗೆ ಡಚ್ಚು ಮತ್ತು ಇಂಗ್ಲೀಷ್ ಮಧ್ಯದಲ್ಲಿ ವಾರು ಆಗ್ತಾನೆ ಇರ್ತಾಯಿತ್ತು. ಸೊ ಒಬ್ಬರಿಗೆ ಅವರು ಇಂಡೋನೇಷ್ಯಾದಲ್ಲಿ ಕ್ಲೇಮ್ಸು, ಅದಾದಮೇಲೆ ಇವ್ರ ಮೇಲೆ ಅಟ್ಯಾಕ್ ಮಾಡುವಂಥದ್ದು, ಆ ಥರ ಮಾಡ್ಕೊತಾನೆ ಇದ್ರು. ಬಟ್ ಏನಾಯಿತು ಅಂತಂದರೆ ಬ್ಯಾಟಲ್ ಆಫ್ ಪ್ಲಾಸಿ ಏನು ನಡೀತಲ್ಲ, ಬ್ಯಾಟಲ್ ಆಫ್ ಪ್ಲಾಸಿಯಲ್ಲಿ ಮೀರ್ ಜಾಫರ್ ಇದ್ದರು, ನವಾಬ್ ಆಫ್ ಬೆಂಗಾಲು. ಸೊ ಬ್ಯಾಟಲ್ ಆಫ್ ಪ್ಲಾಸಿಯಲ್ಲಿ ಮೀರ್ ಜಾಫರ್ ಅವರು ಇಂಗ್ಲೀಷ್ ಅಗೇನ್ಸ್ಟ್ ಇದ್ದರು. ಬಟ್ ಅವರು ಹೋಗ್ಬಿಟ್ರು. ಸೊ ಹೋದ್ಮೇಲೆ ಏನಾಯಿತು ಅಂತಂದರೆ ಅವ್ರಿಗೆ ವಾಪಸ್ಸು ತಮ್ಮ ಟೆರಿಟರೀಸ್ ಬೇಕಾಗ್ತಾಯಿತ್ತು. ಸೊ ಅದಕ್ಕೋಸ್ಕರ ಏನು ಮಾಡ್ಕೊಂಡಿದ್ರು ಅಂತಂದರೆ, ಸೊ ಇಲ್ಲಿ ಬೇರೆ ಕಲರಿಂದ ಬರೆದಿರ್ತೀನಿ, ಒಂದೇ ನಿಮಿಷ. ಸೊ ಆ ಟೈಮಿಂದ ಏನು ಮಾಡ್ಕೊಂಡಿದ್ರು ಅಂತಂದರೆ ಅವರು ಮೀರ್ ಜಾಫರ್ ಅವರು ಇವರು ಡಚ್ ಅವ್ರ ಜೊತೆ ಸ್ವಲ್ಪ ಕಮ್ಯುನಿಕೇಷನ್ನ ನಡೆಸ್ತಾ ಇದ್ರು. ಸೊ ನೀವು ನಮ್ಮನ್ನ ಹೆಲ್ಪ್ ಮಾಡಿ, ಬ್ರಿಟಿಷ್ ಅವರ ಕ್ಲೇಮ್ಸ್ನ ಇಂಡಿಯಾದಿಂದ ತೆಗೆದು ಬಿಡೋಣ, ಅದಾದಮೇಲೆ ನೀವು ರೂಲ್ ಮಾಡ್ಕೋಬೋದು, ಆ ಥರ ಏನೋ ಒಂದು ಸ್ವಲ್ಪ ಕಮ್ಯುನಿಕೇಷನು ರೆಪ್ರೆಸೆಂಟೇಟಿವ್ಸು ಅವ್ರ ಮಧ್ಯದಲ್ಲಿ ನಡೀತಾ ಇತ್ತು. ಸೊ ಇವರು ಮೀರ್ ಜಾಫರ್ ಅವರು ಡಚ್ ಜೊತೆ ಕಮ್ಯುನಿಕೇಷನ್ ಮಾಡ್ಕೊತಾ ಇದ್ರು. ಸೊ ಡಚ್ ಅವ್ರಿಗೆ ಏನು ಅನಿಸ್ತು ಅಂತಂದರೆ ಸರಿ ಇದೆ ನಮ್ಗೆ ಅಪಾರ್ಚುನಿಟಿ ಅಂತ ಹೇಳ್ಬಿಟ್ಟು ಇವ್ರೇನು ಮಾಡ್ಕೊಂಡ್ರು ಅಂತಂದರೆ ಡಚ್ ಅವ್ರು ಬಂದ್ಬಿಟ್ಟು ಇಲ್ಲಿ ಒಂದು ಅಪಾರ್ಚುನಿಟಿನ ನೋಡಿಕೊಂಡು ಇವರು ಫೋರ್ಸಸ್ನ ಕಳಿಸಿದ್ರು. ಎಲ್ಲಿಗೆ? ಚಿನ್ಸುರಾಗೆ. ಫೋರ್ಸಸ್ ಟು ಚಿನ್ಸುರಾ. ಸೊ ಆ ಟೈಮಲ್ಲಿ ನಡೆದಿರುವಂಥ ಬ್ಯಾಟಲ್ ಇದು ಬ್ಯಾಟಲ್ ಆಫ್ ಚಿನ್ಸುರಾ. ಸೊ ಬ್ಯಾಟಲ್ ಆಫ್ ಚಿನ್ಸುರಲ್ಲಿ ಏನಾಯಿತು ಅಂತಂದರೆ ಇಲ್ಲಿ ಡಚ್ ಅವರು ಕಂಪ್ಲೀಟಾಗಿ ಸೋತರು. ಇದಾದಮೇಲೆ ಏನಾಯಿತು ಅಂತಂದರೆ ಬ್ಯಾಟಲ್ ಆಫ್ ಪ್ಲಾಸಿ ಆದಮೇಲೆ ಬೆಂಗಾಲಲ್ಲಿ ಇಂಗ್ಲೀಷ್ ಅವರ ರೂಲು ಸ್ಟಾರ್ಟ್ ಅಂತಂದರೆ ಎಸ್ಟಾಬ್ಲಿಷ್ ಆಗಿತ್ತು ಕಂಪ್ಲೀಟಾಗಿ. ಬಟ್ ದ ಬ್ಯಾಟಲ್ ಆಫ್ ಚಿನ್ಸುರಾ ಆದಮೇಲೆ ಕಂಪ್ಲೀಟ್ ತಮ್ಮ ಸುಪ್ರಿಮಸಿನ ಇನ್ನೊಂದು ಸರಿ 2ನೇ ಬ್ಯಾಟಲಲ್ಲೂ ಕೂಡ ಅವರು ವಿನ್ ಆದಂಗೆ ಆಗಿತ್ತು. ಸೊ ಅದಕ್ಕೋಸ್ಕರ ಬ್ಯಾಟಲ್ ಆಫ್ ಚಿನ್ಸುರಾ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಷ್ಟು ನಾವು ಡಚ್ ಅವ್ರ ಬಗ್ಗೆ ತಿಳ್ಕೊಂಡಿರಬೇಕು. ಸೊ ಇಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ ಎಕ್ಸಾಮಲ್ಲಿ.
ಸೊ ರಿವಿಷನ್ ಮಾಡ್ಕೋಬೇಕು ಅಂತಂದರೆ 1596 ಬಂದರು. ಅದಾದಮೇಲೆ ಪರ್ಮಿಷನ್ ಎಲ್ಲ ತೊಗೊಂಬಂದಿದ್ರು. ಆಂಗ್ಲೋ ಡಚ್ ವಾರ್ ಎಲ್ಲ ನಡೀತು. ಅದಾದಮೇಲೆ ಅಂಬೋಯಿನಾ ಇನ್ಸಿಡೆಂಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಾದಮೇಲೆ ಥರ್ಡ್ ಆಂಗ್ಲೋ ಡಚ್ ವಾರಲ್ಲಿ ಏನೇನು ನಡೀತು ಅಂತ. ಅದಾದಮೇಲೆ ಬ್ಯಾಟಲ್ ಆಫ್ ಚಿನ್ಸೂರಾದಲ್ಲಿ ಯಾವ ಥರ ಮೀರ್ ಜಾಫರ್ ಹೆಲ್ಪ್ ನೋಡಿದ್ರು. ಆದರೆ ಬ್ಯಾಟಲ್ ಆಫ್ ಚಿನ್ಸೂರಾ ಬ್ಯಾಟಲ್ ಆಫ್ ಪ್ಲಾಸಿ ಆದಮೇಲೆ ಬಂದಿದ್ದು. ಸೊ ಇಲ್ಲಿ ಆಫ್ಟರ್ ಪ್ಲಾಸಿ ಅಂತ ಬರೆದಿರ್ತೀನಿ. ಆಫ್ಟರ್ ಪ್ಲಾಸಿ ಈ ಬ್ಯಾಟಲ್ ನಡೆದಿದ್ದು. ನೆಕ್ಸ್ಟು ನಾವು ನೋಡ್ಕೋಬೇಕಾಗಿರುವಂಥದ್ದು ಇಂಪಾರ್ಟೆಂಟು ಇಂಗ್ಲೀಷು. ಸೊ ಇಂಗ್ಲೀಷ್ ಅವ್ರ ಬಗ್ಗೆ ಇಲ್ಲಿ ಸಮರಿನ ಕೊಟ್ಟಿದ್ದಾರೆ ಟೆಕ್ಸ್ಟ್ ಬುಕ್ಕಲ್ಲಿ. ಅದನ್ನು ನೋಡ್ಕೊಳ್ಳೋಕ್ಕಿಂತ ಮುಂಚೆ ನಾವು ಒಂದು ಸರಿ ಮ್ಯಾಪ್ನ ನೋಡ್ಕೊಳ್ಳೋಣ. ಸೊ ಇವಾಗ ಪ್ರೆಸೆಂಟ್ ಇರೋ ಮ್ಯಾಪಲ್ಲ, 1600 ಟೈಮಲ್ಲಿ ಯಾವ ಥರ ಇತ್ತು ಇಂಡಿಯಾ ಅಂತ ಹೇಳ್ಬಿಟ್ಟು ಒಂದು ಸರಿ ನಾವು ನೋಡ್ಕೊಳ್ಳೋಣ. ಇಲ್ಲಿ ಇರುವಂಥದ್ದು ಟೆರಿಟರಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಮಾಲ್ವಾ ಇದೆ, ಅಜ್ಮೇರು, ಮುಲ್ತಾನು, ಅದಾದಮೇಲೆ ಮೇಲ್ಗಡೆ ಇಲ್ಲಿ ಲಾಹೋರ್ ಇದೆ, ಕಾಶ್ಮೀರು, ಅದಾದಮೇಲೆ ಡೆಲ್ಲಿ, ಇಲ್ಲಿ ಆಗ್ರಾ, ಅವಧ್, ಅಲಹಾಬಾದ್, ಬಿಹಾರ್, ಬೆಂಗಾಲ್ ಅಂತಂದರೆ ಬೆಂಗಾಲು ಇವಾಗ ಪ್ರೆಸೆಂಟ್ ಇರುವಂಥ ನಮಗೆ ಏನು ಬಾಂಗ್ಲಾದೇಶು, ವೆಸ್ಟ್ ಬೆಂಗಾಲು, ಸೊ ಕೆಲವೊಂದು ರೀಜನು ನಾರ್ತ್ ಈಸ್ಟ್ ರೀಜನ್ ಕಂಪ್ಲೀಟು. ಸೊ ಇವೆಲ್ಲದೂ ಕೂಡ ಬೆಂಗಾಲ್ ರೀಜನಲ್ಲಿ ಬರ್ತಾಯಿತ್ತು. ಅದಾದಮೇಲೆ ಇಲ್ಲಿ ಕೆಳಗಡೆ ನಾವು ನೋಡಿಕೊಂಡ್ರೆ ಒಡಿಸ್ಸಾ. ಸೊ ಇಲ್ಲಿ ಯೆಲ್ಲೋ ಕಲರಲ್ಲಿ ಯಾವುದಾದಿದೆಯಲ್ಲ ನಾವು ಇವಾಗ ಮಾಡ್ಕೊಂಡ್ವಲ್ಲ, ಇವೆಲ್ಲ ಕಡೆಯೂ ಕೂಡ ಯಾರು ರೂಲ್ ಮಾಡ್ಕೊತಾಯಿದ್ರು ಅಂತಂದರೆ ಮುಘಲ್ ಎಂಪೈರ್ ಇರ್ತಾಯಿದ್ರು ಇಲ್ಲಿ. ಸೊ ಮುಘಲ್ ಎಂಪೈರ್ ರೂಲ್ ಮಾಡ್ಕೊತಾಯಿದ್ರು. ಸೊ ಕಂಪ್ಲೀಟಾಗಿ ಇದನ್ನು ಇಂಡಿಯನ್ ಸಬ್ ಕಾಂಟಿನೆಂಟ್ ಅಂತ ತೊಗೊಂಡ್ರೆ ಜಾಸ್ತಿ ಯಾರಿದ್ರು ಇಲ್ಲಿ, ಜಾಸ್ತಿ ಇದನ್ನು ಎಕ್ಸ್ಪ್ಯಾಂಡ್ ಮಾಡಿರೋರು ಯಾರು ಅಂತಂದರೆ ಆ ಟೈಮಲ್ಲಿ ಮುಘಲ್ ಎಂಪೈರ್ ಇದ್ದರು. ಆಲ್ ಓವರ್ ಇಂಡಿಯಾ ಅವರು ರೂಲ್ ಮಾಡ್ಕೊತಾ ಇರಲಿಲ್ಲ, ಈ ರೀಜನಲ್ಲಿದ್ದರು. ಅದಾದಮೇಲೆ ಬೇರೆ ಬೇರೆ ಥರ ರೂಲರ್ಸ್ ಬರ್ತಾ ಅದು ಎಕ್ಸ್ಪ್ಯಾಂಡ್ ಆಗ್ತಾ ಹೋಯ್ತು ಅವ್ರದ್ದು. ಅದಾದಮೇಲೆ ಇಲ್ಲಿ ನಾವು ಕೆಳಗಡೆ ಬ್ರೌನಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಇಲ್ಲಿ ಬಿಜಾಪುರ್ ರೀಜನು, ಗೋಲ್ಕೊಂಡ ರೀಜನು, ಅಹಮದ್ನಗರ್ ರೀಜನು, ಈ ರೀಜನಲ್ಲೆಲ್ಲ ಯಾರಿದ್ರು ಅಂತಂದರೆ ಡೆಕ್ಕನ್ ಸುಲ್ತಾನೇಟ್ಸು. ಸೊ ಸುಲ್ತಾನ್ಸ್ ಆಫ್ ಬಿಜಾಪುರ್ ಅವನ್ನೆಲ್ಲ ನಾವು ನೋಡ್ಕೊತೀವಲ್ಲ. ಸೊ ಇವಾಗ ಪೋರ್ಚುಗೀಸ್ ಅವ್ರ ಬಗ್ಗೆ ಡಿಸ್ಕಸ್ ಮಾಡ್ಕೊತಾ ಇರ್ಬೇಕಾದ್ರೆ, ಕೃಷ್ಣದೇವರಾಯ ಅವ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ಬೇಕಾದ್ರೆ ನಾವು ಇದನ್ನು ನೋಡ್ಕೊಂಡಿದ್ದೀವಿ. ಸೊ ಈ ರೀಜನಲ್ಲಿ ಸುಲ್ತಾನ್ಸ್ ಇದ್ದರು. ಅದಾದಮೇಲಿಂದ ಕೆಳಗಡೆ ಇರುವಂಥ ರೀಜನಲ್ಲಿ ವಿಜಯನಗರ ಕಿಂಗ್ಡಮ್ ಇತ್ತು. ಸೊ ಅದಾದಮೇಲೆ ಅದನ್ನು ಬಿಟ್ಬಿಟ್ರೆ ಬೇರೆ ಬೇರೆ ಕಡೆ ಚಿಕ್ಕ ಚಿಕ್ಕ ಟೆರಿಟರಿ ಎಲ್ಲ ಇರ್ತಾಯಿತ್ತು. ಅಲ್ಲಿ ಇಂಡಿಪೆಂಡೆಂಟ್ ರೂಲರ್ಸ್ ಇರ್ತಾಯಿದ್ರು. ಅಂತಂದರೆ ಅವ್ರದ್ದೇ ರಾಜ್ಯ, ಚಿಕ್ಕದೊಂದು ರೀಜನ್ನ ಇಟ್ಕೊಂಡು ಅದನ್ನು ಅವ್ರದ್ದೇ ರಾಜ್ಯ, ಅವರಲ್ಲಿ ರಾಜ ಅಂತ ಹೇಳ್ಬಿಟ್ಟು ಅಲ್ಲಿ ರೂಲು ಮಾಡ್ಕೊತಾಯಿದ್ರು. ಸೊ ಇದೊಂದು ಬ್ಯಾಕ್ಗ್ರೌಂಡು ನಾವು ಇವಾಗ ನೋಡ್ಕೊಂಡಿರೋವಂಥದ್ದು. ಇವಾಗ ಪಾಯಿಂಟ್ ವೈಸು ನೋಡ್ತಾ ಹೋಗೋಣ. ಯಾರ ಬಗ್ಗೆ? ಇಂಗ್ಲೀಷ್ ಬಗ್ಗೆ. ಸೊ ಇಲ್ಲಿ ನಾವು ಇಂಗ್ಲೀಷ್ ಬಗ್ಗೆ ಇದರಲ್ಲಿ ಕಂಪ್ಲೀಟಾಗಿ ಪಾಯಿಂಟ್ಸ್ ವೈಸ್ ನೋಡ್ತಾ ಹೋಗೋಣ, ಏನೇನು ಇಂಪಾರ್ಟೆಂಟ್ ಆಗುತ್ತೆ ನಮಗೆ ಎಕ್ಸಾಮ್ಗೋಸ್ಕರ ಅಂತ. ಸೊ ಇಂಗ್ಲೀಷ್ ಇಂಡಿಯಾಗೆ ಬಂದಿದೆ ಯಾವಾಗ? 1600 1600 ಪರ್ಮಿಷನ್ ಯಾರು ಕೊಟ್ಟರು ಅವ್ರಿಗೆ ಇಲ್ಲಿ ಬರೋದಕ್ಕಂತಂದರೆ ಪರ್ಮಿಷನ್ ಅವ್ರಿಗೆ ಕ್ವೀನ್ ಎಲಿಜಬೆತ್ ಕೊಟ್ಟಿದ್ದು. ಯಾರಿಗೆ ಪರ್ಮಿಷನ್ ಕೊಟ್ಟಿದ್ರು? ಸೊ ಒಂದು ಕಂಪನಿ ಮಾಡಿದರು, ಈಸ್ಟ್ ಇಂಡಿಯಾ ಕಂಪನಿ ಅಂತ. ಅವ್ರು ಹೇಳಿದರು ಸರಿ ನೀವು ಹೋಗ್ಬಿಟ್ಟು ಈಸ್ಟ್ ಇಂಡಿಯಾದಲ್ಲಿ ನೀವು ಟ್ರೇಡ್ ಮಾಡ್ಕೊಂಡಿರಿ ಅಂತ. ಸೊ ಇಲ್ಲಿ ಮಧ್ಯದಲ್ಲಿ ಏನಾದರೂ ಇಲ್ಲಿ ಇಂಗ್ಲೆಂಡ್ ಇದೆ ಅಂತಂದರೆ ಅವರ ಈಸ್ಟಲ್ಲಿ ನಮಗೆ ಇಲ್ಲಿ ಇಂಡಿಯಾ ಬರೋದಲ್ಲ. ಸೊ ಅದಕ್ಕೆ ಅದನ್ನು ಈಸ್ಟ್ ಇಂಡಿಯಾ ಕಂಪನಿ ಅಂತ ಹೇಳ್ಬಿಟ್ಟು ಅಲ್ಲಿ ಟ್ರೇಡ್ ಮಾಡ್ಕೊಳ್ಳೋದಕ್ಕೋಸ್ಕರ ಅವ್ರಿಗೆ ಪರ್ಮಿಷನ್ನ ಕೊಟ್ಟಿದ್ದರು. ಸೊ ಈ ಪರ್ಮಿಷನ್ಗೆ ಏನಂತ ಹೇಳ್ತಿದ್ರು ಅಂತಂದರೆ ಅವರು ರಾಯಲ್ ಚಾರ್ಟರ್. ಸೊ ರಾಯಲ್ ಚಾರ್ಟರ್ ಇದರಲ್ಲಿ ಮೆನ್ಷನ್ ಮಾಡ್ತಾಯಿದ್ರು ಅವರು, ನೀವು ಏನೇನು ಮಾಡ್ಬೋದು ಏನೇನು ಮಾಡಲ್ಲ ಅಂತ ಹೇಳ್ಬಿಟ್ಟು. ಯಾಕೆ ಇದನ್ನು ಮೆನ್ಷನ್ ಮಾಡ್ತಾಯಿದ್ರು? ಈಗ ಅಕಸ್ಮಾತ್ ಅವ್ರಿಗೆ ಏನಾದ್ರು ಆ ಕಂಪ್ನಿಗೆ ಏನಾದ್ರು ಪ್ರಾಬ್ಲಮ್ ಆದರೆ ಅವ್ರಿಗೆ ಹೆಲ್ಪ್ ಮಾಡೋವಂಥದ್ದು ಅಲ್ಲಿರುವಂಥ ಗೌರ್ಮೆಂಟ್ ಅಲ್ಲ, ಬ್ರಿಟನ್ನಲ್ಲಿರುವಂಥ ಗೌರ್ಮೆಂಟು. ಸೊ ಅದಕ್ಕೆ ಅವರೊಂದು ಚಾರ್ಟರ್ನ ರಿಲೀಸ್ ಮಾಡಿಬಿಟ್ಟು ಹೇಳಿದರು ನೀವು ಏನೇನು ಮಾಡ್ಕೊಂಡಿರಿ ಅಂತ ಹೇಳ್ಬಿಟ್ಟು. ಸೊ ಇವರು ಬಿಸ್ನೆಸ್ನ ಅವರು ಸ್ಟಾರ್ಟ್ ಮಾಡಿದ್ದು ಅಂತಂದರೆ ಟ್ರೇಡ್ನ ಆ್ಯಕ್ಚುಲಾಗಿ ಸ್ಟಾರ್ಟ್ ಮಾಡ್ಕೊಂಡಿದ್ದವರು 1613. ಯಾವಾಗ ಅಂತಂದರೆ 1613 ಬಿಸ್ನೆಸ್ನ ಸ್ಟಾರ್ಟ್ ಮಾಡಿಕೊಂಡು ಆ ಟೈಮಲ್ಲಿ ಈ ಮುಘಲ್ ಟೆರಿಟರಿ ನೋಡ್ಕೊಂಡಲ್ಲ, ಆ ಮುಘಲ್ ಟೆರಿಟರಿಗೆ ಯಾರು ಎಂಪರರ್ ಇದ್ದರು ಅಥವಾ ಕಿಂಗ್ ಯಾರಿದ್ರು ಅಂತಂದರೆ ಆ ಟೈಮಲ್ಲಿ ಎಂಪರರ್ ಬಂದ್ಬಿಟ್ಟು ಜಹಾಂಗೀರ್ ಇದ್ದರು. ಸೊ ಜಹಾಂಗೀರ್ ಅವ್ರ ಹತ್ರ ಇವ್ರು ಏನು ಮಾಡಿದ್ರು ಅಂತಂದರೆ ಪರ್ಮಿಷನ್ನ ತೊಗೊಂಡ್ರು. ಸರಿ ನೋಡಿ, ನಾವು ಈ ಥರ ಇಂಗ್ಲೆಂಡಿಂದ ಬಂದಿದ್ದೀವಿ ಬ್ರಿಟಿಷು, ಸೊ ನಾವಿಲ್ಲಿ ಟ್ರೇಡು ಕೂಡ ಮಾಡ್ತೀವಿ, ಇಲ್ಲಿಂದ ನಾವು ಪ್ರಾಡಕ್ಟ್ಸ್ನ ರಾ ಮೆಟೀರಿಯಲ್ಸ್ನ ತೊಗೊಂಡು ನಾವು ಯುರೋಪ್ಗೆ ಹೋಗ್ಬಿಟ್ಟು ಸೇಲ್ ಮಾಡ್ತೀವಿ, ಅದಕ್ಕೆ ನಮಗೆ ಪರ್ಮಿಷನ್ ಬೇಕು ಅಂತ. ಸೊ ಅವರು ಫ್ರೀಯಾಗಿ ಪರ್ಮಿಷನ್ ಕೊಡ್ತಾ ಇರಲಿಲ್ಲ. ಅವ್ರೇನು ಹೇಳ್ತಾಯಿದ್ರು ಅಂತಂದರೆ ಸರಿ 1 ವರ್ಷಕ್ಕೆ ಇಷ್ಟು ರೆಂಟ್ ಇರುತ್ತೆ ಅಂತ ಹೇಳ್ಬಿಟ್ಟು ಅವರು ರೆಂಟನ್ನೆಲ್ಲ ಇಸ್ಕೊಂಡು ಪರ್ಮಿಷನ್ನ ಕೊಡ್ತಾಯಿದ್ರು. ಸೊ ಇವ್ರೇನು ಮಾಡಿದರು ಅಂತಂದರೆ ಜಹಾಂಗೀರ್ ಆ ಟೈಮಲ್ಲಿ ರಾಯಲ್ ಪರ್ಮಿಷನ್ನ ಕೊಟ್ಟಿದ್ದರು. ರಾಯಲ್ ಪರ್ಮಿಷನ್. ಸೊ ಪರ್ಮಿಷನ್ ಕೊಟ್ಟ ಮೇಲೆ ಏನಾಯಿತು, ನಾವು ಇಲ್ಲಿ ಮ್ಯಾಪಲ್ಲಿ ನೋಡ್ಕೊಂಡಿದ್ವಲ್ಲ ಮುಘಲ್ ಟೆರಿಟರಿ, ಆ ರೀಜನಲ್ಲೆಲ್ಲದೂ ಕೂಡ ಅವರು ಟ್ರೇಡ್ನ ಮಾಡ್ಕೋಬೋದಾಗಿತ್ತು. ಸೊ ಪರ್ಮಿಷನ್ ಯಾವ ಥರ ಇತ್ತು ಅಂತಂದರೆ 3000 ರೂಪೀಸು ಪ್ರತಿ ವರ್ಷ ಮುಘಲ್ ರೂಲರಿಗೆ ಇವರು ಇಂಗ್ಲೀಷು ಈಸ್ಟ್ ಇಂಡಿಯಾ ಕಂಪನಿ ಇವರು ಪೇ ಮಾಡಬೇಕಾಗಿತ್ತು. ಸೊ ವರ್ಷಕ್ಕೆ 3000 ರೂಪಾಯಿ ಇವರು ಪೇ ಮಾಡಿದ್ದಿದ್ರೆ ಇವರು ಯಾವ ಥರ ಆದರೂ ಟ್ರೇಡಲ್ಲಿ ಮಾಡ್ಕೋಬೋದಾಗಿತ್ತು. ಸೊ ಇದು ಅವ್ರು ಮಾಡಿರೋವಂಥದ್ದು ಫಸ್ಟ್ ಸ್ಟೆಪ್ಪು. ಸೊ ಈ ಥರ ಒಂದು ಪರ್ಮಿಷನ್ನ ಇಟ್ಕೊಂಡಿದ್ರು. ಪರ್ಮಿಷನ್ನ ಇಟ್ಕೊಂಡು ಏನು ಮಾಡಿದ್ರು ಅಂತಂದರೆ ಫಸ್ಟ್ ಒಂದು ವೇರ್ ಹೌಸ್ನ ಸ್ಟಾರ್ಟ್ ಮಾಡಿದ್ರು. ವೇರ್ ಹೌಸು ಫ್ಯಾಕ್ಟ್ರಿನ ಸ್ಟಾರ್ಟ್ ಮಾಡಿಕೊಂಡ್ರು. ಎಲ್ಲಿ ಅಂತಂದರೆ ಆ್ಯಟ್ ಸೂರತ್.
ಸೊ ನೋಡಿ ನಾವು ಗುಜರಾತ್ ಮ್ಯಾಪಲ್ಲಿ ನೋಡಿಕೊಂಡ್ರೆ ಅದು ಕೂಡ ಇಲ್ಲಿ ಮುಘಲ್ ರೀಜನಲ್ಲಿ ಬರ್ತಾಯಿತ್ತು. ಮೇನ್ ಎಲ್ಲಿ ಕಿಂಗ್ ಇರ್ತಾಯಿದ್ರು ಅಂತಂದರೆ ಕಂಪ್ಲೀಟಲ್ಲಿ ಇಲ್ಲಿ ಈಸ್ಟಲ್ಲಿ ಕಂಪ್ಲೀಟಲ್ಲಿ ಬೆಂಗಾಲ್ ರೀಜನಲ್ಲಿ ನಮಗೆ ಕಿಂಗ್ ಇರ್ತಾಯಿದ್ರು. ಇವರು ಸೂರತ್ತಲ್ಲಿ ಅವರು ಫ್ಯಾಕ್ಟ್ರಿನ ಸ್ಟಾರ್ಟ್ ಮಾಡ್ಕೊಂಡಿದ್ರು. ನೆಕ್ಸ್ಟ್ ಸ್ಟೆಪ್ ಏನಾಯಿತು, 1617 1617 ಬ್ರಿಟನ್ ಕಡೆಯಿಂದ ಥಾಮಸ್ ರೋ ಅವರು ಬಂದರು. ಥಾಮಸ್ ರೋ ಅವರು ಯಾವುದಕ್ಕೆ ಬಂದರು ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ಸೊ ಇವರು ಜಹಾಂಗೀರ್ ಅವ್ರ ಹತ್ರ ಬಂದ್ಬಿಟ್ಟು ಏನು ಮಾಡಿದ್ರು ಅಂತಂದರೆ, ಸೊ ಒಂದು ರಾಯಲ್ ಅಂಬಾಸಿಡರ್ ಅಂತಂದರೆ ಇಂಗ್ಲೆಂಡ್ ಕಡೆಯಿಂದ ಒಂದು ರಾಯಲ್ ಅಂಬಾಸಿಡರ್ ಅಂತ ಬಂದ್ಬಿಟ್ಟು ಇವ್ರು ಏನು ಮಾಡಿಕೊಂಡ್ರು, ಪರ್ಮಿಷನ್ನ ಇಸ್ಕೊಂಡಿದ್ರು. ಅಂತಂದರೆ ನಾವು ಮತ್ತೆ ಬೇರೆ ಬೇರೆ ಕಡೆ ಫ್ಯಾಕ್ಟ್ರೀಸ್ನ ಎಸ್ಟಾಬ್ಲಿಷ್ ಮಾಡ್ಕೋಬೋದಾ ಇಲ್ವಾ ಅಂತ ಹೇಳ್ಬಿಟ್ಟು. ಸೊ ಟು ಎಸ್ಟಾಬ್ಲಿಷ್ ಫ್ಯಾಕ್ಟ್ರೀಸ್ ಇನ್ ಅದರ್ ಪ್ಲೇಸಸ್ ಆಫ್ ಮುಘಲ್ ಎಂಪೈರ್, ಬೇರೆ ಕಡೆಗೆ ಫ್ಯಾಕ್ಟ್ರೀಸ್ನ ಎಸ್ಟಾಬ್ಲಿಷ್ ಮಾಡ್ಕೊಳ್ಳೋದಕ್ಕೆ. ಇದರಲ್ಲಿ ಮತ್ತೆ ಚಿಕ್ಕ ಚಿಕ್ಕ ಡೀಟೇಲ್ಸ್ ಇದೆ, ಅದನ್ನು ನಾವು ಸಪ್ರೇಟ್ ಸ್ಲೈಡಲ್ಲಿ ಡಿಸ್ಕಸ್ ಮಾಡ್ಕೊಳ್ಳೋಣ. ಬಟ್ ಇವಾಗ ಇದರಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನೆಲ್ಲ ನೋಡ್ಕೊಂಡಿರೋಣ. ಸೊ ಇಂಗ್ಲೀಷ್ ಬಗ್ಗೆ ನಾವು ನೋಡ್ಕೋಬೇಕು ಅಂತಂದರೆ ಬೇರೆ ಬೇರೆ ರೀಜನ್ ನೋಡ್ಕೋಬೇಕಾಗತ್ತೆ. ಸೊ ಬೆಂಗಾಲು, ಮೈಸೂರು, ಮರಾಠಾಸು ಈ ರೀಜನ್ ಎಲ್ಲದು ಕೂಡ ಯಾವ ಥರ ಅಕ್ವೈರ್ ಮಾಡ್ಕೊಂಡ್ರು ಅಂತ ನೋಡ್ಕೋಬೇಕಾಗುತ್ತೆ. ಬಟ್ ಇವಾಗ ಸದ್ಯಕ್ಕೆ ಓವರ್ವ್ಯೂ ನೋಡ್ಕೊಂಡಿರೋಣ. ಇವ್ರೇನು ಮಾಡ್ಕೊಂಡಿದ್ರು ಅಂತಂದರೆ, ಇವಾಗ ನಾವು ಸೂರತ್ತಲ್ಲಿ ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದೀವಿ. ಇದೇ ಥರ ನಾವು ಮುಘಲ್ ಎಂಪೈರಿನ ಬೇರೆ ರೀಜನಲ್ಲೂ ಕೂಡ ನಾವು ಎಂಪೈರ್ನ ಸ್ಟಾರ್ಟ್ ಮಾಡ್ಕೋಬೋದಾ, ನಮ್ಮ ಟ್ರೇಡ್ನ ಸ್ಟಾರ್ಟ್ ಮಾಡ್ಕೋಬೋದಾ, ಫ್ಯಾಕ್ಟ್ರೀಸ್ನ ಸ್ಟಾರ್ಟ್ ಮಾಡ್ಕೋಬೋದಾ ಅಂತ ಹೇಳ್ಬಿಟ್ಟು ಅವರು ಪರ್ಮಿಷನ್ನ ತೊಗೊಂಡ್ರು. ಸೊ ಪರ್ಮಿಷನ್ನ ತೊಗೊಂಡು ಏನು ಮಾಡಿದ್ರು ಅಂತಂದರೆ, ಆಗ್ರಾ, ಅಹಮದಾಬಾದ್ ಮತ್ತು ಬ್ರೋಚ್, ಇಲ್ಲಿ ಅಹಮದಾಬಾದು, ಆಗ್ರಾ ಮತ್ತು ಬ್ರೋಚ್ ರೀಜನ್ನು. ಸೊ ಬ್ರೋಚ್ ಬರೋವಂಥದ್ದು ಕೂಡ ನಮಗೆ ಗುಜರಾತ್ ರೀಜನಲ್ಲೇ ಬರುತ್ತೆ. ಇಲ್ಲಿ ಮತ್ತೆ ಫ್ಯಾಕ್ಟ್ರೀಸ್ಗಳನ್ನ ಸ್ಟಾರ್ಟ್ ಮಾಡಿಕೊಂಡ್ರು. ಅಂತಂದರೆ ಚಿಕ್ಕದಾಗಿ ಸ್ಟಾರ್ಟ್ ಆಗಿರುವಂಥ ಇಂಗ್ಲೀಷ್ ಎಂಪೈರು ಇವಾಗ ಸ್ವಲ್ಪ ಪರ್ಮಿಷನ್ ತೊಗೊಂಡು ದೊಡ್ಡದಾಗ್ತಾ ಹೋಯಿತು. ಸೊ ದೊಡ್ಡದು ಯಾವ ಥರ ಆಗ್ತಿತ್ತು ಅಂತಂದರೆ, ಅವರು ಪರ್ಮಿಷನ್ ತೊಗೋತಾಯಿದ್ರು. ಪರ್ಮಿಷನ್ ತೊಗೋಬೇಕು ಅಂತಂದರೆ ಅವ್ರಿಗೆ ಪ್ರತಿ ವರ್ಷಕ್ಕೆ ಅಮೌಂಟು ಕೂಡ ಕೊಡಬೇಕಾಗತ್ತಲ್ಲ. ಸೊ ಅದೇ ಥರ ಅವರು ಪರ್ಮಿಷನ್ನ ತೊಗೊಂಡಿದ್ರು. ನೆಕ್ಸ್ಟ್ ಇನ್ಸಿಡೆಂಟ್ ನೋಡ್ಕೊಳ್ಳೋಣ. 1639 ಇಲ್ಲಿ ಕೊಟ್ಟಿದ್ದಾರೆ. ಸೊ 1639 ಏನು ಮಾಡಿಕೊಂಡ್ರು ಅಂತಂದರೆ, ಮಡ್ರಾಸ್ ರೀಜನ್ನ ಇವರು ಕಿಂಗ್ ಆಫ್ ಚಂದ್ರಗಿರಿಯಿಂದ ತೊಗೊಂಡ್ರು ಅವರು. ಸೊ ನಾವಿಲ್ಲಿ ಕೆಳಗಡೆ ಮಡ್ರಾಸ್ ರೀಜನ್ನ ನಾವು ನೋಡಿಕೊಂಡ್ರೆ 1639 ಏನಾಗಿತ್ತು ಅಂತಂದರೆ, ಇಲ್ಲಿ ಕೆಳಗಡೆ 1535, ಸೊ 1565 ಆ ಟೈಮಲ್ಲಿ ವಿಜಯನಗರ ಎಂಪೈರ್ ಅವರ ರೂಲು ಎಂಡ್ ಆದಮೇಲೆ ಕೆಳಗಡೆ ಇರೋವಂಥದ್ದು ಎಲ್ಲದು ಚಿಕ್ಕ ಚಿಕ್ಕ ಟೆರಿಟರೀಸ್ ಎಲ್ಲದು ಕೂಡ ಡಿಸ್ಟ್ರಿಬ್ಯೂಟ್ ಆಗೋಗ್ಬಿಟ್ಟಿತ್ತು. ಎಕ್ಸಾಂಪಲ್ ನಾವು ನೋಡ್ಕೋಬೇಕು ಅಂತಂದರೆ ಮೈಸೂರು, ಚಿತ್ರದುರ್ಗ ಈ ಥರ ರೀಜನ್ಸು ಎಲ್ಲದು ಕೂಡ ಬೇರೆ ಬೇರೆದು ನಮಗೆ ಸ್ಟಾರ್ಟ್ ಆಗೋಗ್ಬಿಟ್ಟಿತ್ತು. ಸೊ 1639 ಈ ಟೈಮಲ್ಲಿ ಮಡ್ರಾಸ್ ರೀಜನಲ್ಲಿ ಕಿಂಗ್ ಯಾರಿದ್ರು ಅಂತಂದರೆ, ಸೊ ಮಡ್ರಾಸ್ ರೀಜನಲ್ಲಿ ಚಂದೇರಿ ಅಂತಂದರೆ ಕಿಂಗ್ ಆಫ್ ಚಂದ್ರಗಿರಿ, ಕಿಂಗ್ ಆಫ್ ಚಂದ್ರಗಿರಿ ಇವರಿಂದ ಏನು ಮಾಡಿದ್ರು ಅಂತಂದರೆ, ಇವರಿಂದ ಬ್ರಿಟಿಷ್ ಅವ್ರು ಏನು ಮಾಡ್ಕೊಂಡ್ರು ಅಂತಂದರೆ ಮಡ್ರಾಸ್ನ ತೊಗೊಂಡ್ರು. ಸೊ ಮಡ್ರಾಸ್ನ ಯಾರಿಂದ ತೊಗೊಂಡಿದ್ರು ಇಂಗ್ಲೀಷ್ ಅವರು ಅಂತಂದರೆ ಕಿಂಗ್ ಆಫ್ ಚಂದ್ರಗಿರಿ. ಸೊ ಇಲ್ಲಿ ಮಡ್ರಾಸ್ನ ತೊಗೊಂಡು ಇವ್ರು ಏನು ಮಾಡಿದ್ರು ಅಂತಂದರೆ, ಮೇಲ್ಗಡೆ ಇವರೆಲ್ಲ ಹೆಂಗೂ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಇವಾಗಲೇ ಸೂರತ್ತಲ್ಲಿತ್ತು, ಅಹಮದಾಬಾದಲ್ಲಿತ್ತು, ಅದಾದಮೇಲೆ ಆಗ್ರಾ, ಬ್ರೋಚು, ಅಹಮದಾಬಾದು, ಆಗ್ರಾ, ಬ್ರೋಚು ಈ ರೀಜನಲ್ಲೆಲ್ಲ ಇತ್ತು. ಸೊ ಇವಾಗ ಸೌತಲ್ಲೂ ಕೂಡ ಬರಬೇಕು ಅಂತ ಹೇಳ್ಬಿಟ್ಟು ಮಡ್ರಾಸ್ ರೀಜನಲ್ಲಿ ಕಿಂಗ್ ಆಫ್ ಚಂದ್ರಗಿರಿಯಿಂದ ಅವರು ಮಡ್ರಾಸ್ನ ತೊಗೊಂಡ್ಬಿಟ್ಟು ಇಲ್ಲೊಂದು ಸೇಂಟ್ ಜಾರ್ಜ್ ಫೋರ್ಟ್ನ ಇಲ್ಲಿ ಸ್ಟಾರ್ಟು ಮಾಡ್ಕೊಂಡಿದ್ರು. ಇದಾದಮೇಲೆ ಏನಾಯಿತು ಅಂತಂದರೆ, ಚಾರ್ಲ್ಸ್ ಟು ಯಾರಿದ್ರು ಆ ಟೈಮಲ್ಲಿ ಪ್ರಿನ್ಸ್ ಇದ್ದರು ಇಂಗ್ಲೆಂಡಲ್ಲಿ. ಸೊ ಇವರು ಚಾರ್ಲ್ಸ್ ಟು ಅವ್ರು ಏನು ಮಾಡಿದ್ರು ಅಂತಂದರೆ, ಇಂಗ್ಲೀಷು ಮತ್ತು ಪೋರ್ಚುಗೀಸ್ ಅವ್ರ ಮಧ್ಯದಲ್ಲಿ ಒಂದು ಅಲಯನ್ಸ್ನ ಮಾಡ್ಕೊಂಡಿದ್ರು. ಸೊ ಇಂಗ್ಲೀಷು ಮತ್ತು ಪೋರ್ಚುಗೀಸ್ ಮಧ್ಯದಲ್ಲಿ ಅಲಯನ್ಸ್ ಆದಾಗ ಮ್ಯಾರೇಜ್ ಅಲಯನ್ಸ್ ಆದಾಗ ಏನು ಮಾಡಿದರು ಅಂತಂದರೆ, ಇವರು ಇಂಗ್ಲೆಂಡ್ ಅವರು ಬಾಂಬೆನ ಗಿಫ್ಟಾಗಿ ಕೊಟ್ಟರು. ಸೊ ಬಾಂಬೆನ ಗಿಫ್ಟಾಗಿ ಕೊಟ್ಟರು ಯಾರಿಗೆ ಅಂತಂದರೆ, ಈಸ್ಟ್ ಇಂಡಿಯಾ ಕಂಪನಿಗೆ. ಸೊ ಇದಕ್ಕಿಂತ ಮುಂಚೆ ಬಾಂಬೆ ಅವ್ರಿಗೆ ಸಿಕ್ಕಿದ್ದೆ ಪೋರ್ಚುಗೀಸ್ ಅವ್ರು ಕೊಟ್ಟಿದ್ದು. ಬಟ್ ಅದಾದಮೇಲೆ ಬಾಂಬೆಯಲ್ಲಿ ನೀವು ಟ್ರೇಡ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಈಸ್ಟ್ ಇಂಡಿಯಾ ಕಂಪನಿಗೆ ಇವರು ನೀವು ಬಾಂಬೆಯಲ್ಲಿ ಟ್ರೇಡ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ಇವಾಗ ಮುಂಚೆಯಿಂದ ನಾವು ನೋಡ್ಕೋಬೇಕು ಅಂತಂದರೆ ಈ ರೀಜನಲ್ಲಿದ್ದಾರೆ, ಈಗ ಆಗ್ರಾ ರೀಜನಲ್ಲಿದ್ದಾರೆ, ಅದಾದಮೇಲೆ ಇಲ್ಲಿ ಮಡ್ರಾಸ್ ರೀಜನ್ನು, ಈಗ ಈ ರೀಜನಲ್ಲೂ ಕೂಡ ಇಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯವರು ಬಂದಿದ್ದಾರೆ. ಇವಾಗಲೂ ಕೂಡ ಅವರು ಟ್ರೇಡೇ ಮಾಡ್ತಾ ಇದ್ದಾರೆ. ಇನ್ನು ಅಷ್ಟೊಂದು ಏನು ಕಂಪ್ಲೀಟಾಗಿ ಅವರು ಎಸ್ಟಾಬ್ಲಿಷ್ಮೆಂಟು ನಡೆಸ್ಕೊಂಡಿಲ್ಲ. ಇದಾದಮೇಲೆ ಅವರ ಎಸ್ಟಾಬ್ಲಿಷ್ಮೆಂಟು ಸ್ಲೋ ಆಗಿ ಸ್ಟಾರ್ಟ್ ಆಗೋಯಿತು. ಸೊ ಸ್ಲೋ ಆಗಿ ಯಾವಾಗ ಸ್ಟಾರ್ಟ್ ಆಗೋಯಿತು ಅಂತಂದರೆ 1690 ಏನು ಮಾಡಿದ್ರು ಅಂತಂದರೆ, 3 ವಿಲೇಜ್ಗಳನ್ನ ಪರ್ಚೇಸ್ ಮಾಡ್ಕೊಂಡ್ರು ಇವರು. ಎಲ್ಲಿ ಇವಾಗಿರುವಂಥ ವೆಸ್ಟ್ ಬೆಂಗಾಲ್ ರೀಜನಲ್ಲಿ 3 ವಿಲೇಜ್ಗಳನ್ನ ಪರ್ಚೇಸ್ ಮಾಡ್ಕೊಂಡ್ರು. ತುಂಬ ಇಂಪಾರ್ಟೆಂಟ್ ಈ ಹೆಸರುಗಳು ಯಾವುದು ಅಂತಂತಂದರೆ, ಸುತನತಿ, ಅದಾದಮೇಲೆ ಕಾಳಿಕತ, ಅದಾದಮೇಲೆ ಗೋವಿಂದಾಪುರ.
ಸೊ ಸುತನತಿ, ಕಾಳಿಕತ ಮತ್ತು ಗೋವಿಂದಪುರ್. ಇವಾಗ ಯಾವ ಥರ ಗೌರ್ಮೆಂಟು ಪರ್ಚೇಸ್ ಮಾಡ್ಕೊಂಡಲ್ಲಿ ಒಂದು ಪ್ಲ್ಯಾಂಟ್ ಎಸ್ಟಾಬ್ಲಿಷ್ ಮಾಡುತ್ತೆ, ನ್ಯೂಕ್ಲಿಯರ್ ಪ್ಲ್ಯಾಂಟ್ ಆಗಿರ್ಬೋದು, ಬೇರೆ ಥರದ ಏನಾದ್ರು ಪ್ಲ್ಯಾಂಟ್ ಎಸ್ಟಾಬ್ಲಿಷ್ ಮಾಡುತ್ತಲ್ಲ, ಆ ಥರ ಇಂಗ್ಲೀಷವ್ರು ಏನು ಮಾಡ್ಕೊಂಡ್ರು ಅಂತಂದರೆ ಸುತನತಿ, ಕಾಳಿಕತ ಮತ್ತು ಗೋವಿಂದಪುರ ಇದನ್ನು ಪರ್ಚೇಸ್ ಮಾಡಿಕೊಂಡು ಇವರು ಹೆಂಗೂ ರಿವರ್ ಹತ್ರ ಇತ್ತದು, ಇದನ್ನು ಪರ್ಚೇಸ್ ಮಾಡಿಕೊಂಡು ಅಲ್ಲೊಂದು ಫೋರ್ಟ್ನ ಕಟ್ಟಿದ್ರು. ಆ ಫೋರ್ಟ್ ಹೆಸರು ಬಂದ್ಬಿಟ್ಟು ಫೋರ್ಟ್ ವಿಲಿಯಮ್. ನೋಡಿ, ಇವಾಗ ಕಂಪ್ಲೀಟಾಗಿ ಈಸ್ಟಲ್ಲಿ, ವೆಸ್ಟಲ್ಲಿ, ನಾರ್ತಲ್ಲಿ, ಸೌತಲ್ಲಿ ಆಲ್ಮೋಸ್ಟು ಇವರು ತಮ್ಮ ರೂಲ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಸೊ ಇಂಗ್ಲೆಂಡಿನ ಕಿಂಗು ಪ್ರಿನ್ಸ್ ಚಾರ್ಲ್ಸು ಏನಿದ್ರಲ್ಲ, ಅವರು ಬಾಂಬೆನ ಈಸ್ಟ್ ಇಂಡಿಯಾ ಕಂಪನಿ ಕೊಟ್ಟಿದ್ದರು. ಬಟ್ ಅದಕ್ಕೆ ರೆಂಟ್ ಇಸ್ಕೊತಾ ಇದ್ರು, ಯಾಕಂತಂದರೆ ಅದೊಂದು ಕಂಪನಿ ಆಗಿತ್ತು. ಈಸ್ಟ್ ಇಂಡಿಯಾ ಕಂಪನಿ ಬ್ರಿಟಿಷ್ ಅವ್ರದ್ದೇ ಆಗಿದ್ರೂ ಕೂಡ ಅದೊಂದು ಕಂಪನಿ. ಆ ಕಂಪನಿ ಆಗಿರೋದ್ರಿಂದ ಅವರು ರೆಂಟ್ ಪೇ ಮಾಡ್ಕೋಬೇಕಾಗತ್ತೆ. ಈ ಎಕ್ಸಾಂಪಲು ಎಲ್ಲೋ ಒಂದು ರೀಜನ್ ಇದೆ ಅಂತ ಅಂದ್ಕೊಳ್ಳೋಣ. ಸೊ ಈಗ ಕರ್ನಾಟಕದಲ್ಲಿ ಒಂದು ಜಾಗ ಇದೆ ಅಂತ ಅಂದ್ಕೊಳ್ಳೋಣ, ಒಂದು 200 ಎಕರೆ ಇದೆ. ಸೊ 200 ಎಕರೆನ ಗೌರ್ಮೆಂಟ್ ಏನು ಮಾಡ್ಬೋದು, ರಿಲಯನ್ಸ್ ಅವ್ರಿಗೆ ಬಾಡಿಗೆ ಕೊಟ್ಬಿಡ್ಬೋದು. ಸೊ ಬಾಡಿಗೆಗೆ ಅಂತಂದರೆ ವರ್ಷಕ್ಕೆ ಇಷ್ಟು ದುಡ್ಡು ಕೊಡಬೇಕು ಅಂತ. ಸೊ ಅದೇ ಥರ ಈಸ್ಟ್ ಇಂಡಿಯಾ ಕಂಪನಿಗೆ ಅವರು ಕೊಟ್ಟಿದ್ದರು. ಆ ಟೈಮಲ್ಲಿ ಅವರು ಇಲ್ಲಿ ನೋಡಿ, ರೆಂಟ್ ಆಫ್ 10 pounds ಅ ಇಯರ್, ಆ್ಯನ್ಯುವಲ್ ರೆಂಟ್, ವರ್ಷಕ್ಕೆ 10 pound ಇಸ್ಕೊತಾ ಇದ್ರು ಅವರು. 10 pounds ಇಸ್ಕೊತಾ ಇದ್ರು ವರ್ಷಕ್ಕೆ. ಈ ರೆಂಟಿಗೆ ಅವರು ಕೊಟ್ಟಿದ್ದರು. ಈ ಥರ ಒಂದು ಹೂಗ್ಲಿ ರಿವರ್ ಹತ್ರ ಇದು 3 ವಿಲೇಜ್ಗಳನ್ನ ಪರ್ಚೇಸ್ ಮಾಡಿಕೊಂಡು, ಹಳ್ಳಿಗಳನ್ನ ಪರ್ಚೇಸ್ ಮಾಡಿಕೊಂಡು ಅಲ್ಲಿ ಫೋರ್ಟ್ ವಿಲಿಯಮ್ನ ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿದ್ರು. ಸೊ ಇವಾಗ ನೋಡಿ, ಮೇಜರ್ ಎಲ್ಲೆಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅವರು. ಇವಾಗ ಬಾಂಬೆ ಅವ್ರಿಗೆ ಸಿಕ್ಕಿದೆ, ಅದಾದಮೇಲೆ ಮಡ್ರಾಸ್ ರೀಜನ್ನು ಕೂಡ ಪರ್ಚೇಸ್ ಮಾಡ್ಕೊಂಡಿದ್ದಾರೆ. ಇವಾಗ ಇಲ್ಲಿ ಬೆಂಗಾಲ್ ರೀಜನಲ್ಲೂ ಕೂಡ ಪರ್ಚೇಸ್ ಮಾಡ್ಕೊಂಡಿದ್ದಾರೆ. ಮೇನ್ ರೀಜನ್ ಇದೆ ನಮಗೆ. ಸೊ ಬಾಂಬೆ, ಸೌತಲ್ಲಿ ನಮಗೆ ಮಡ್ರಾಸು, ಅದಾದಮೇಲೆ ನಮಗೆ ವೆಸ್ಟಲ್ಲಿ ಬಂದ್ಬಿಟ್ಟು ಬೆಂಗಾಲ್. ಸೊ ಇವೇ ಮೇನ್ ರೀಜನ್ಸ್ ಆಗಿರ್ತವೆ. ಈ ರೀಜನ್ಗಳಿಂದನೇ ಫ್ಯೂಚರಲ್ಲಿ ಏನು ಮಾಡ್ಕೊತಾರೆ ಅಂತಂದರೆ, ನೆಕ್ಸ್ಟು ಇದು 1600s ಅಲ್ವಾ, 1700sಲ್ಲಿ ಆ ರೀಜನಿಂದನೇ ಅವರು ರೂಲ್ನ ಸ್ಟಾರ್ಟ್ ಮಾಡ್ಕೊತಾರೆ. ಸೊ ಬೆಂಗಾಲ್ನ ಅವರು ಕ್ಯಾಪಿಟಲ್ ಆಗಿ ಇಟ್ಕೊಂಡಿರ್ತಾರೆ. ಸೊ ಬೇರೆ ಥರದ್ದು ಪಾಲಿಸೀಸ್ನ ತೊಗೊಂಬರ್ತಾರೆ, ಬೇರೆ ಥರದ್ದು ಅಲೈನ್ಸು, ಅದಾದಮೇಲೆ ಬೇರೆ ಟೆರಿಟರೀಸ್ನ ಯಾವ ಥರ ಅಕ್ವೈರ್ ಮಾಡ್ಕೊತಾರೆ. ಅದ್ರ ಜೊತೆಗೆ ಅವ್ರದ್ದೇ ಆದ ಕೋರ್ಟ್ಸ್ಗಳನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ, ಅವ್ರದ್ದು ಸಿವಿಲ್ ಆ್ಯಂಡ್ ಕ್ರಿಮಿನಲ್ ಪ್ರೊಸೀಜರ್ ಕೋರ್ಟ್ಸ್ಗಳನ್ನ ಸ್ಟಾರ್ಟ್ ಮಾಡ್ಕೊತಾರೆ. ಎಲ್ಲದೂ ಕೂಡ ಆಲ್ಮೋಸ್ಟು ಅವ್ರ ಕಂಟ್ರೋಲಲ್ಲಿ ಬಂದುಬಿಟ್ಟಿರುತ್ತೆ. ಸೊ ಇಷ್ಟು ನಾವು ನೋಡ್ಕೊಂಡಿರೋವಂಥದ್ದು ಇಂಗ್ಲೀಷು 1600ಅಲ್ಲಿ ಬಂದಿದ್ದು ಟ್ರೇಡ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು, ಅದಾದಮೇಲೆ ಪರ್ಮಿಷನ್ ತೊಗೊಳ್ತಾ ಯಾವ ಥರ ಅವರು ಎಸ್ಟಾಬ್ಲಿಷ್ ಮಾಡ್ಕೊಂಡ್ರು ಅಂತ ಹೇಳ್ಬಿಟ್ಟು ಇಲ್ಲಿ ಓವರ್ ಆಲ್ ಸಿನಾಪ್ಸಿಸ್ ಇದೆ. ಇದರಲ್ಲಿ ಇನ್ನೂ ತುಂಬ ಜಾಸ್ತಿ ಡೀಟೇಲ್ಸ್ ಇದ್ದಾವೆ. ಯಾವ್ಯಾವ ಥರ ಮೀರ್ ಕಾಸಿಮ್ ಯಾವ ಥರ ಬಂದರು, ಬ್ಯಾಟಲ್ ಆಫ್ ಪ್ಲಾಸಿ ಯಾವ ಥರ ಆಯಿತು, ಬೆಂಗಾಲ್ನ ಯಾವ ಥರ ಕ್ಯಾಪ್ಚರ್ ಮಾಡ್ಕೊಂಡ್ರು, ಯಾವ ಕಾರಣಕ್ಕೆ ಬ್ರಿಟಿಷ್ ಅವ್ರು ಬಂದರು, ಅವನ್ನೆಲ್ಲದನ್ನೂ ನಾವು ಸಪ್ರೇಟ್ ಸ್ಲೈಡಲ್ಲಿ ನೋಡ್ಕೊಂಡಿರೋಣ. ಬಟ್ ಇವಾಗ ಇಷ್ಟು ನೋಡ್ಕೊಂಡಿರಿ, 10th ಕೂಡ ಇದೇ ಇಂಪಾರ್ಟೆಂಟ್ ಆಗಿರುತ್ತೆ, ಇಷ್ಟನ್ನ ನೋಡ್ಕೊಂಡಿರಿ. ಅದಾದಮೇಲೆ ಜೊತೆಗೆ ಫ್ರೆಂಚ್ನೂ ಕೂಡ ಇದರಲ್ಲೇ ನೋಡ್ಕೊಂಡಿರೋಣ ನಾವು. ಸೊ ಫ್ರೆಂಚ್ ಅವ್ರ ಬಗ್ಗೆ ನಾವು ನೋಡ್ಕೋಬೇಕು ಅಂತಂದರೆ, ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಇದೊಂಥರ ಗೌರ್ಮೆಂಟ್ ಓನ್ಡ್ ಕಂಪನಿ. 1664 ನೋಡಿ, ಅವ್ರು ಬಂದು ಆಲ್ಮೋಸ್ಟ್ 64 ಇಯರ್ಸ್ ಆದಮೇಲೆ ಬಂದಿದ್ದು. 64 ಇಯರ್ಸ್ ಅಂತಂದರೆ ಇವರಲ್ಲಿವರೆಗೂ ಬೆಂಗಾಲಲ್ಲಿ, ಅದಾದಮೇಲೆ ಇಲ್ಲಿ ಬಾಂಬೆ ರೀಜನಲ್ಲಿ ಎಲ್ಲದೂ ಕೂಡ ಅವ್ರ ಎಸ್ಟಾಬ್ಲಿಷ್ಮೆಂಟು ಇಂಗ್ಲೀಷ್ ಅವ್ರದ್ದು ಸ್ಟಾರ್ಟ್ ಆಗಿತ್ತು. ಸೊ ಇವ್ರು ಬಂದಮೇಲೆ ಏನು ಮಾಡಿದ್ರು ಅಂತಂದರೆ, ಫಸ್ಟ್ ಫ್ಯಾಕ್ಟ್ರಿ ಇವರು ಕೂಡ ಸ್ಟಾರ್ಟ್ ಮಾಡಿದ್ರು ಸೂರತ್ತಲ್ಲಿ 1664ಅಲ್ಲೇ. ಮುಂಚೆ ಸೂರತ್ತಲ್ಲಿ ಯಾರಿದ್ರು, ಮುಂಚೆ ಸೂರತ್ತಲ್ಲಿ ಇಂಗ್ಲೆಂಡವ್ರು ಇದ್ದರು. ಬಟ್ ಇವ್ರು ಬಂದು ಫ್ಯಾಕ್ಟ್ರಿ ಸೂರತ್ತಲ್ಲೂ ಕೂಡ ಎಸ್ಟಾಬ್ಲಿಷ್ ಮಾಡಿಕೊಂಡ್ರು 1668ಅಲ್ಲಿ. ಫಸ್ಟ್ ಫ್ಯಾಕ್ಟ್ರಿ ಇವರು ಸ್ಟಾರ್ಟ್ ಮಾಡಿಕೊಂಡ್ರು. ಅದಾದಮೇಲೆ ಬೇರೆ ಕಡೆಗೆ ಅವರ ಫ್ಯಾಕ್ಟ್ರೀಸ್ನ ಸ್ಟಾರ್ಟ್ ಮಾಡಿಕೊಂಡ್ರು. ಮಚಿಲಿಪಟ್ನಮ್ ಆಗಿರ್ಬೋದು, ಚಂದ್ರನಗರ್ ಆಗಿರ್ಬೋದು, ಮಾಹೆ, ಕರೈಕಲ್ಲು, ಅದಾದಮೇಲೆ ಕೋಸಿಂ ಬಜಾರು, ಅದಾದಮೇಲೆ ಬಲಾಸೋರು, ಇಲ್ಲೆಲ್ಲ ಕಡೆನೂ ಕೂಡ ಅವ್ರು ಎಸ್ಟಾಬ್ಲಿಷು ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. 1674ಅಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ, ಫ್ರೆಂಚು ಇನ್ನೊಂದು ಲೋಕಲ್ ಮುಸ್ಲಿಂ ಅಫಿಷಿಯಲಿಂದ ಏನು ಮಾಡಿಕೊಂಡ್ರು ಅಂತಂದರೆ, ವಲಿಕಂದಪುರಂ ಇದನ್ನು ಲೋಕಲ್ ಮುಸ್ಲಿಮಿಂದ ತೊಗೊಂಡು ಅದನ್ನು ಒಂದು ಮೇಜರ್ ಟ್ರೇಡಿಂಗ್ ಸೆಂಟರ್ ಆಗಿ ಡೆವಲಪ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿಕೊಂಡ್ರು. ಅಂತಂದರೆ ಒಂದು ಹೆಡ್ ಕ್ವಾರ್ಟರ್ ಆಗಿ ಡೆವಲಪ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ಈ ಸೆಂಟರ್ ಯಾವುದು ಅಂತಂದರೆ ಪುದುಚೇರಿ, ಅಥವಾ ಇವಾಗಿರುವಂಥ ಪಾಂಡಿಚೇರಿ ಏನಿದೆಯಲ್ಲ ಪುದುಚೇರಿ, ಆ ರೀಜನು. ಸೊ ಅದಕ್ಕೆ ನಾವು ಗೋವಾ ರೀಜನಲ್ಲಿ ನಾವು ಇವಾಗಲೂ ಕೂಡ ನಮಗೆ ಪೋರ್ಚುಗೀಸ್ ನೋಡೋಕ್ಕೆ ಸಿಗ್ತಾರೆ. ಅದೇ ಥರ ನಾವು ಏನಾದರೂ ಪಾಂಡಿಚೇರಿ ರೀಜನ್ ಅಥವಾ ಪುದುಚೇರಿ ರೀಜನ್ಗೆ ಇವಾಗ ಹೋದರೆ ಅಲ್ಲಿ ಫ್ರೆಂಚ್ ಎಸ್ಟಾಬ್ಲಿಷ್ಮೆಂಟು ಅಥವಾ ಫ್ರೆಂಚ್ ಕಾಲೋನೀಸ್ ಟೈಪೇ ನಮಗೆ ಅಲ್ಲಿ ಆರ್ಕಿಟೆಕ್ಚರು ಕೂಡ ಕಾಣೋಕ್ಕೆ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಸೊ ಮೇನ್ ಗವರ್ನರ್ ಯಾರಿದ್ರು, ಗವರ್ನರ್ ಅಂತ ನಾನು ಯಾಕೆ ಕರಿತಾ ಇದ್ದೀನಿ ಅಂತಂದರೆ, ಇವರೊಂಥರ ಗೌರ್ಮೆಂಟ್ ಓನ್ಡ್ ಕಂಪನಿ ಅಂತಲೇ ಬಂದಿದ್ರಲ್ಲ, ಪಬ್ಲಿಕ್ ಸೆಕ್ಟರ್ ಥರ ಇವರೇ ಬಂದಿದ್ರಲ್ಲ. ಸೊ ಅದಕ್ಕೆ ಗೌರ್ಮೆಂಟ್ ಓನ್ಡ್ ಅಂತಂದರೆ ಅಲ್ಲಿ ಗವರ್ನರ್ ಯಾರಿದ್ರು ಅಂತಂದರೆ ಡ್ಯೂಪ್ಲೆಕ್ಸ್ ಅಂತ ಇದೆಯಲ್ಲ, ಅದನ್ನು ಡ್ಯೂಪ್ಲೇ ಅಂತಲೇ ಕರೀತಾರೆ. ಸೊ ಇವರು ಗವರ್ನರ್ ಜನರಲ್ ಆಫ್ ಫ್ರೆಂಚ್ ಇದ್ದರು. ಇವರು ಒಂಥರ
ತುಂಬಾ ಜಾಸ್ತಿ ಆ್ಯಂಬಿಷನ್ನ ಇಟ್ಕೊಂಡು ಬಂದಿದ್ದರು. ಅಕಸ್ಮಾತ್ ಅವರೇ ಏನಾದರೂ ಸ್ವಲ್ಪ ಜಾಸ್ತಿ ವರ್ಷ ಏನಾದರೂ ಇಂಡಿಯಾದಲ್ಲೇ ಉಳ್ಕೊಂಡಿದ್ದಿದ್ರೆ ಅಂತಂದರೆ ಅವ್ರನ್ನ ನೆಕ್ಸ್ಟು ಸ್ವಲ್ಪ ಟೈಮ್ ಆದಮೇಲೆ ಏನು ಮಾಡಿದ್ರು ಅಂತಂದರೆ ಫ್ರೆಂಚ್ ಗೌರ್ಮೆಂಟ್ ಅವ್ರನ್ನ ವಾಪಸ್ ಕರ್ಸ್ಕೊಂಡ್ಬಿಟ್ರು ಫ್ರಾನ್ಸಿಗೆ. ಬಟ್ ಅವರು ಏನಾದ್ರು ಇನ್ನೂ ಸ್ವಲ್ಪ ವರ್ಷ ಇಂಡಿಯಾದಲ್ಲಿ ಇದ್ದಿದ್ದರೆ ಫ್ರೆಂಚ್ ಅವರ ರೂಲಿಂಗು ಇಂಡಿಯಾದಲ್ಲಿ ಇನ್ನು ಇಂಗ್ಲೀಷ್ ಅವ್ರಿಗಿನ್ನೂ ಕೂಡ ತುಂಬ ಜಾಸ್ತಿ ಇರ್ತೈತೆ. ಯಾಕಂತಂದರೆ ಒನ್ ಆಫ್ ದ ವೆರಿ ಗುಡ್ ರೂಲರ್ಸ್ ಆಗಿದ್ರು ಅವರು. ಅಂತಂದರೆ ಫ್ರಾನ್ಸ್ ಅವರಿಗೆ ಒಳ್ಳೆ ರೂಲರ್ ಆಗಿದ್ದರು. ಇಂಡಿಯಾದವ್ರಿಗವ್ರಂತೂ ಹೆಂಗೂ ರೂಲ್ ಮಾಡ್ತಾನೆ ಇದ್ದರು. ಸೊ ಇವರು ಫ್ರಾನ್ಸ್ ಅವರು ನಾವು ನೋಡ್ಕೋಬೇಕು ಅಂತಂದ್ರೆ ಪಾಂಡಿಚೇರಿ ರೀಜನಲ್ಲಿ ಅವ್ರದ್ದು ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ರು. ಅದಾದಮೇಲೆ ಕಾರ್ನಾಟಿಕ್ ವಾರ್ಸ್ ನಡೀತು ಇಂಗ್ಲೀಷ್ ಅವ್ರ ಜೊತೆಗೆ. ಅದಾದಮೇಲೆ ಕಂಪ್ಲೀಟಾಗಿ ಕಾರ್ನಾಟಿಕ್ ವಾರ್ಸ್ ಎಲ್ಲ ನಾವು ನೋಡ್ಕೊಂಡ್ಮೇಲೆ ಬೇರೆ ಬ್ಯಾಟಲ್ ಎಲ್ಲ ಬಂದ್ಬಿಟ್ಟು ಅವ್ರು ಕಂಪ್ಲೀಟಾಗಿ ಅವರ ಹೋಲ್ಡು ಇಂಡಿಯಾದಿಂದ ಅವ್ರದ್ದು ಮುಗಿದೋಗ್ಬಿಟ್ಟಿತ್ತು. ಸೊ ನೆಕ್ಸ್ಟ್ ನಾವು ಕಾಂಪಿಟೇಷನ್ನ ನೋಡ್ಕೊಳ್ಳೋಣ, ಇಂಗ್ಲೀಷ್ ಮತ್ತು ಫ್ರೆಂಚ್ ಮಧ್ಯದಲ್ಲಿ ಯಾವ ಥರ ಇತ್ತು ಅಂತ. ಸೊ ನಾವು ಇವಾಗವರೆಗೂ ಏನೇನು ನೋಡ್ಕೊಂಡಿದ್ದೀವಿ, ಪಾರ್ಚುಗೀಸು ಮತ್ತು ಡಚ್ಚು ಮತ್ತು ಇಂಗ್ಲೀಷು ಅವ್ರ ಮಧ್ಯದಲ್ಲಿ ಯಾವ ಥರ ಫೈಟ್ಸ್ ಇತ್ತು ಅಂತ ಹೇಳ್ಬಿಟ್ಟು ಕಾಂಪಿಟೇಷನ್ ಇತ್ತು ಅಂತ ನೋಡ್ಕೊಂಡಿದ್ದೀವಿ. ಈಗ ನೆಕ್ಸ್ಟ್ ನಾವು ಇಂಗ್ಲೀಷ್ ಮತ್ತು ಫ್ರೆಂಚ್ ಮಧ್ಯದಲ್ಲಿ ಯಾವ ಥರ ಕಾಂಪಿಟೇಷನ್ ಇತ್ತು ಅಂತ ಹೇಳ್ಬಿಟ್ಟು ನಾವು ಇವಾಗ ನೋಡ್ಕೊಂಡಿರೋಣ. ಸೊ ಇವಾಗ ನೀವು ಕಂಪ್ಲೀಟಾಗಿ ಇಲ್ಲಿವರೆಗೂ ವೀಡಿಯೋ ನೋಡ್ಕೊಂಡಿದ್ದಿದ್ರೆ ಕಮೆಂಟ್ ಸೆಕ್ಷನಲ್ಲಿ #ಸ್ವರಾಜ್ ಅಂತ ಬರ್ದಿರಿ. ಸೊ #ಸ್ವರಾಜ್ ಅಂತ ನೀವೇನಾದರೂ ಕಮೆಂಟ್ ಸೆಕ್ಷನಲ್ಲಿ ಬರ್ದಿದ್ರೆ ನೀವು ಕಂಪ್ಲೀಟಾಗಿ ವೀಡಿಯೋ ನೋಡಿದ್ದೀರಾ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಸೊ ಈ ಥರ ಬ್ಲ್ಯಾಕ್ ಬ್ಯಾಕ್ಗ್ರೌಂಡಲ್ಲಿ ಯೆಲ್ಲೋ ಕಲರಿಂದ ಅಥವಾ ಬೇರೆ ಕಲರಿಂದ ಬರೆದ್ರೆ ಇದು ಚೆನ್ನಾಗಿ ಕಾಣುತ್ತಾ, ಅಥವಾ ವೈಟ್ ಬ್ಯಾಕ್ಗ್ರೌಂಡಲ್ಲಿ ಬ್ಲ್ಯಾಕಲ್ಲಿ ಬರಿತಾ ಇದ್ನಲ್ಲ ಆ ಥರ ಚೆನ್ನಾಗಿರುತ್ತಾ ಅಂತ ಹೇಳ್ಬಿಟ್ಟು ನಿಮಗೆ ಏನು ಒಪಿನಿಯನ್ ಇದೆ ಹೇಳಿರಿ. ನನಗೆ ಕೆಲವೊಬ್ರು ಹೇಳಿದ್ರು ಈ ಥರ ಬ್ಲ್ಯಾಕ್ ಬ್ಯಾಕ್ಗ್ರೌಂಡಲ್ಲಿ ಬರೀರಿ ಅಂತ. ನಾನು ಅದಕ್ಕೋಸ್ಕರ ಬ್ಲ್ಯಾಕ್ ಬ್ಯಾಕ್ಗ್ರೌಂಡಲ್ಲಿ ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ.